ಸಂದರ್ಭದಲ್ಲಿ ನಾವು ಜನರನ್ನು ಎಷ್ಟು ಮಾಡಬೇಕು ನಮ್ಮ ಲಿಮಿಟ್ ಮಾಡಿದ್ವಿ. ಜೊತೆಗೆ ಮತ್ತೆ 15% ಸೇವಿಂಗ್ ಹಾಕೊಂಡಿದ್ವಿ. ಜೊತೆಗೆ ಎಫ್ಜಿಎಂಸಿ ಟೆಂಡರ್ ಆಗಿದೆ ಮೇಡಮ್. ಇದೊಂದು 15 ಬಂದು ಎಫ್ಜಿಎಂ ಟೆಂಡರ್ ಇದು ವರ್ಕ್ ಸ್ಟಾರ್ಟ್ ಆಗುತ್ತೆ. ನೆಕ್ಸ್ಟ್ ಬರೋ ಟೆಂಡರ್ ಮತ್ತೆ ಹದಿನೆಂಟು ಭಾಳ ಮಾತಾಡೋದು ಭಾಳ ಮಾತಾಡಿ ದಯವಿಟ್ಟು ಹಂಗೆ ಮಲತಾಯಿ ಧೋರಣೆ ನಮಗೆ ಮಾಡಬೇಕು. ಮಹಾಪೌರ ಉಪಮಹಾಪೌರ ಈಗ ಇಲ್ಲ ನನ್ನ ಸಮಸ್ಯೆ 18ನೇ ವಾರ್ಡ್ ಸದಸ್ಯ ನಾನು. ನಮ್ಮ ವಾರ್ಡು ಬಹಳ ದೊಡ್ಡದು, ತುಂಬಾ ಹಿಂದುಳಿದ, ಅದು ಮೈನಾರಿಟಿ ವಾರ್ಡ್ ಹೆಚ್ಚಿಗೆ ಇರುವಂತದ್ದು. 20-25 ವರ್ಷಗಳ ಕಾಲ ಕೆಲಸ ಆಗಿಲ್ಲ. ನನ್ನ ವಾರ್ಡಲ್ಲಿ ನೀರಿನ ಯುಜಿಡಿ ಸಮಸ್ಯೆ ಬಹಳ ಇದೆ ಸರ್. ತಾವು ಹೋದ ಜಿಡಿ ಮೀಟಿಂಗ್ ನಲ್ಲೇ ತಾವು 10 ಲಕ್ಷ ರೂಪಾಯಿ ಮೇಂಟೆನೆನ್ಸ್ಗೆ ಅಂತ ಕೊಡ್ತಿದ್ರಿ. ಅದು ಇದುವರೆಗೂ ಯಾವುದೂ ಕೂಡ ಕಾರ್ಯರೂಪಕ್ಕೆ ಬಂದಿಲ್ಲ. ಒಂದು ನಾವು ಒಬ್ಬ ಮಹಾನಗರ ಪಾಲಿಕೆ ಸದಸ್ಯರಾಗಿ ಯಾವುದೇ ಮನೆ ಮುಂದೆ ಒಂದು ಈ ಯುಜಿಡಿ ಕ್ಯಾಪ್ ಹೋಗಿರ್ತದೆ. ಆ ಕ್ಯಾಪ್ ಹಾಕಿಸ್ಬೇಕು ಅಂದ್ರೆ ನಮ್ ಕೈ ಆ ಕ್ಯಾಪ್ ಹಾಕ್ಸಕ್ಕೂ ನಮ್ ಕೈ ಆಗಲಿಲ್ಲ. ಮೇಂಟೆನೆನ್ಸ್ ಅಂದ್ರೆ ನಾವು ಯಾರಿಗೆ ನಮ್ಮ ಸಮಸ್ಯೆ ಹೇಳ್ಬೇಕು ಸರ್? ಎಲ್ಲಾ ಪಬ್ಲಿಕ್ ಕೂಡ ನಮ್ಮನ್ನೇ ಕೇಳ್ತಾರೆ. ಆದ್ರಿಂದ ತಾವು ಅದನ್ನ ಬೇಗ ಕಾರ್ಯರೂಪಕ್ಕೆ ಮೇಂಟೈನ್. ಈಗ ನಮ್ಮ ಆಯುಕ್ತರು ಹೇಳ್ತಿರ್ತಾರೆ ಅರ್ಜೆಂಟ್ ಇದ್ರೆ ಎಲ್ಲಾದ್ರೂ ಕೆಲಸ ಮಾಡ್ಬಿಡ್ಬೇಕಾಗ್ತದೆ ಅಂತ. ನಾವು ಅರ್ಜೆಂಟ್ ಇದ್ರೆ ನಾವು ಯಾರಿಗೆ ಹೇಳ್ಬೇಕು ಸರ್? ನೀವು ನೋಡಿದ್ರೆ ಫಂಡ್ ಇಲ್ಲ ಅಂತೀರಾ, ನಾವ್ ಏನ್ ಹೇಳ್ಬೇಕು? ಅದಕ್ಕೊಂದು ಉತ್ತರ ಕೊಡ್ರಿ. ಆಮೇಲೆ ನೀರಿನ ಸಮಸ್ಯೆ ಬಹಳ ಇದೆ ಸರ್. ನೀರು 9 ದಿವಸ 10 ದಿವಸಕ್ಕೊಮ್ಮೆ ನಳ ಬರ್ತವೆ. ಲಾಸ್ಟ್ ಮೀಟಿಂಗ್ ನಲ್ಲೂ ನಾನು ಚರ್ಚೆ ಮಾಡಿದೆ. ಈಗ ಏನಾಗ್ತದೆ, 10 ದಿವಸಕ್ಕೊಮ್ಮೆ ಬಂದ್ರೆ 24 ತಾಸು ಬಿಟ್ಬಿಡ್ತಾರೆ ಸರ್. ಪಬ್ಲಿಕ್ ಏನ್ ಮಾಡ್ತಾರೆ, 3 ತಾಸು ಯೂಸ್ ಮಾಡ್ತಾರೆ, ಬಾಕಿ ನೀರ್ನ ರೋಡಿಗೆ ಬಿಟ್ಬಿಡ್ತಾರೆ ಸರ್. ಆದ್ರಿಂದ ಸರ್ ವಾಟರ್ ಬಗ್ಗೆ ನಾವು ಅವರು ಒಂದಿಷ್ಟು ಅಜೆಂಡಾ ಹಾಕ್ಲಕ್ ಕೊಟ್ಟರೆ ಆಮೇಲೆ ಈಗ ಸಾರ್ವಜನಿಕರಿಗೆ ಯಾರು ನೀರು ಹೊರಬಿಡ್ತಾರ ಅವ್ರಿಗೆ ಒಂದು ಇದಾಗಿದೆ, ಆರ್ಡರ್ ಆಗಿದೆ ಅಲ್ಲಿ ಹೇಳಿ 20 ನಂಬರ್ ವಾರ್ಡ್. ಆದಷ್ಟು ಬೇಗ ಸಂಪೂರ್ಣ ಬೇಗ ಕಾರ್ಯ ವರ್ಕ್ ಮುಗಿಸಿದ್ರೆ 3 ವಾರ್ಡ್ಗೆ ನೀರಿನ ಸಮಸ್ಯೆ ಅದರಿಂದ ಅದನ್ನ ತಾವು ಡಬ್ಲ್ಯೂ ಕೊಡಬೇಕು ಅಂತ ಕೇಳ್ತೀವಿ. 20 ನಂಬರ್ ವಾರ್ಡ್ ಸಂಪೇನ ಐತಿಲ್ಲ, ಅದು ಮಾಡಬೇಕು ಜಲ್ದಿ. ಅದು ಸ್ಯಾಡ್ ಸರಿ ಇಲ್ಲ, ಅದು ಸರಿ ಇಲ್ಲ, ಏನೇನೋ ಮಾಡ್ಬೇಕು. ಸ್ವಲ್ಪ ಜಲ್ದಿ ಕಾಮಗಾರಿ ಚಾಲು ಆಯ್ತಂದ್ರೆ 3 ವಾರ್ಡ್ಗೂ ಬಹಳ ಅನುಕೂಲ ಆಗ್ತದೆ ಸರ್. 15, 19, 20ಕ್ಕೂ ಅನುಕೂಲ ಆಗ್ತದೆ ಸರ್. ಆಮೇಲೆ ಇಲ್ಲಿಗಲಿ ಕನೆಕ್ಷನ್ಗಳು ಏನಿದಾವಲ್ಲ ಸರ್, ಸ್ವಲ್ಪ ಇಲ್ಲಿ ಇವ್ರು ಏನ್ ಹೇಳ್ತಾರೆ, ಇಂದಿಗಲಿ ಕನೆಕ್ಷನ್ ಸ್ವಲ್ಪ ಬಹಳ ಇದಾವೆ ಅಂತ. ಇಂದಿಗಲಿ ಕನೆಕ್ಷನ್ ಕೊಟ್ಟವ್ರೆ ಅದು ಅವ್ರನ್ನ ಇದು ಮಾಡಿ ಅವ್ರಿಗೂ ದಂಡ ಹಾಕ್ರಿ. ಆಮೇಲೆ ಅದನ್ನೊಂದು ಈ ಇಂದಿಗಲಿ ತಗೊಂಡವ್ರಿಗೆ ಏನಾದ್ರೂ ಸ್ವಲ್ಪ ಪೆನಾಲ್ಟಿ ಹಾಕಿದ್ರೆ ಅದು ನಮ್ಗೆ ರೆವಿನ್ಯೂನೂ ಆಗ್ತದೆ, ಸ್ವಲ್ಪ ನಮ್ಮ ಮಹಾನಗರ ಪಾಲಿಕೆಗೆ ಹೆಲ್ಪ್ ಆಗ್ತದೆ. ಆಮೇಲೆ ಏನು ಇನ್ನೊಂದು ಪೇಪರ್ನೆಲ್ಲ ಕೇಳಕ್ ಹೋಗ್ಬೇಡ್ರಿ, ಕೆಲವು ನಮ್ದೆಲ್ಲ ಸ್ಲಮ್ ಏರಿಯಾ ಇದೆ, ಅದು ಒಂದು ದೊಡ್ಡ ಸರ್. ಲೇಬರ್ ಸಮಸ್ಯೆ ಬಹಳ ಇದೆ, ಬರೀ 6 ಜನ ಇದ್ದಾರೆ. ಆಯುಕ್ತರು ಸ್ವಲ್ಪ ಕೊಡಬೇಕು. ಆಮೇಲೆ ಸರ್ ವರ್ಷ ತಗೊಂಡು ಹೋಗೋದು ಒಂದು ಗಾಡಿ ಟ್ಯಾಕ್ಟ್ರಿಗೆ ಒಂದು ಬ್ಯಾಟ್ರಿ ಹೋಗಿ 3 ತಿಂಗಳಾಯ್ತು, ಇದುವರೆಗೂ ಅದು ಉತ್ತರ ಇಲ್ಲ. ಮೊನ್ನೆ ಆಯುಕ್ತರಿಗೆ ಹೇಳಿದೆ, ಅದನ್ನ ಒಂದು ಇದು ತಗೊಂಡ್ಬಂದ್ರು. ಹಂಗಾದ್ರೆ ಕಷ್ಟ ತೆಳಿ ಸ್ಟಾರ್ಟ್ ಮಾಡ್ಬೇಕು ಸರ್. ಅದು ಹಠ ಮಾಡ್ತಾರೆ ಸರ್. ಎಲ್ಲ ಅಧಿಕಾರಿಗಳು ಸ್ವಲ್ಪ ಕಿವಿಕೊಟ್ಟು ಕೇಳಬೇಕು. ನಮ್ಮ ವಾರ್ಡಿಗೆ ನೀವು ಯಾರು ಯಾವುದೇ ಎಸ್ಕಾಮ್ ಆಗಲಿ, ಎಲೆಕ್ಟ್ರಿಕಲ್ ಡಿಪಾರ್ಟ್ಮೆಂಟ್ ಅವರಾಗಲಿ, ವಾಟರ್ ಸಪ್ಲೈ ಅವರಾಗಲಿ, ನೀವು ಯಾರು ನಮ್ಮ ವಾರ್ಡಿಗೆ ಅಟೆನ್ಷನ್ ಕೊಟ್ಟು ಯಾವ ಕೆಲಸಗಳನ್ನು ಮಾಡೋದಿಲ್ಲ. ನಾನು 1 ಸತ ಅಲ್ಲ 2 ಸತ ಅಲ್ಲ, ಒಂದು 15 ಸತ ನಿಮ್ಗೆ ಫೋನ್ ಹಚ್ಚಿ ಹೇಳಿದ್ರು. JCB ಮೊದಲು ಸ್ಕ್ಯಾಸಿಟಿ ಇತ್ತು, JCB ಇರಲಿಲ್ಲ. ಈಗ 2 JCB ಹೊಸ ಬಂದ್ರು ನಮ್ಮ ವಾರ್ಡ್ದಲ್ಲಿ ಫೋನ್ ಹಚ್ಚಿದ್ರೆ ಈಗ ಡ್ರೈವರ್ಸ್ ಇಲ್ರಿ ಮೇಡಮ್, ಡ್ರೈವರ್ ಸ್ಕ್ಯಾಸಿಟಿ ಅಂತಾರೆ. ಅಲ್ಲ ಮತ್ತೆ ಇವ್ರು ಏನಾರು ಮಾಡ್ತಾ ಇದ್ರಿ ಅಧಿಕಾರಿಗಳು. JCB ಇಲ್ಲ ಅಂತಂದ್ರೆ ಮಹಾನಗರ ಪಾಲಿಕೆ ವತಿಯಿಂದ JCB ತಂದು ಕೊಟ್ರಿ ಇವರಿಗೆ. JCB ತಂದು ಕೊಟ್ಟ ನಂತರ these people are not working, then what is the use of that 2 JCB for 35 wards? We all are elected just not to speak in front of you people. Every time I come, I speak, I go. ಅದಕ್ಕಾಗಿ ನನ್ನ ಬಾಡಿಂದ ಯಾವುದು ಕೆಲಸಗಳು ಆಗ್ತಿಲ್ರಿ ಸರ್. ಈಗ ಇಲ್ಲಂತಂದ್ರೆ 77 ಖರಾಬ್ ಪಾಸ್ ಮಾಡಿದ್ರಿ, ಅದ್ರಾಗ 2 ಕೆಲಸ ಆಗ್ಯಾವ್ರಿ ಸರ್. ವಾರ್ಡ್ ನಂಬರ್ 19 ನೋಡಿದ್ರೆ ಅಂತಂದ್ರೆ ಬರೀ 2 ಕೆಲಸ ಆಗ್ಯಾವ್ರಿ ವಾರ್ಡ್ ನಂಬರ್ 19. ಇದು 2ನೇ ಅವಧಿ ಸರ್ ನಿಮ್ದು. ಈಗ 7 ತಿಂಗಳಾಯ್ತು, ಈಗಲೂ ನನ್ನ ವಾರ್ಡಿನ ವ್ಯವಸ್ಥೆ ಏನೈತೆ, ಫಸ್ಟಿಗೆ ಏನ ನಾವು ಎಲೆಕ್ಟ್ ಆಗಿ ಬಂದ್ವಿ ಅವಾಗಿನಿಂತರೂ ಇದನ್ನೇ ಐತೆ ಸರ್. ಸೊ ಇಟ್ಸ್ ಹಂಬಲ್ ರಿಕ್ವೆಸ್ಟ್ ಟು ಯು ಪೀಪಲ್. ಸ್ವಲ್ಪ ನಮ್ದು ಹಿಂದುಳಿದ ಜನಾಂಗಗಳು ಅದಾರ, ಮೈನಾರಿಟಿಗಳು ಅದಾರ, ಹಾಗೆ SC ಎಲ್ಲ ಜನತೆ ಆಗೈತಿ. ಹಾಗಾಗಿ ನೀವು ಸ್ವಲ್ಪ ಕಾಳಜಿ ತಗೊಂಡು ನನ್ನ ಬಾಡಿ ಕೆಲಸಗಳನ್ನ ಮಾಡ್ಬೇಕಂತ ಹೇಳ್ತೀನಿ. ಸೊ ಒಂದು 4-5 ಕೆಲಸಗಳು ಮುಖ್ಯ ಈಗ ಆಗುವಂತ ಇದು ಮೇಂಟೆನೆನ್ಸ್ ಒಳಗೆ ಹಾಕೋತಿರೋದ್ರ ಹೋಗ್ತಿರ್ ನೋಡಿ ಸರ್. ಅದರಿಂದ ಅತಿ ಶೀಘ್ರದಲ್ಲಿ ಆಗ್ಬೇಕಂತ ಹೇಳಿ ಮತ್ತೆ ರಿಕ್ವೆಸ್ಟ್ ಮಾಡ್ಕೊತಿದ್ರಿ. ಒಂದು ನಮ್ಮ ಬಾಡಿಗೆ ವಾಟರ್ ಪ್ಯೂರಿಫೈ ಒಂದು
December 19 ಓನ್ಲಿ ಕನ್ಸಿಡರ್ಡ್ ಒಂದು ಆರೋ ಇಲ್ರಿ ಸರ್. ಹಾಗಾಗಿ ಶೇಖ್ ಕಾಲನಿಯಲ್ಲಿ ಒಂದು ಗಾರ್ಡನ್ ಇದೆ ಸರ್, ದೇರ್ ಸ್ಪೇಸ್ ಇಸ್ ದೇರ್ ಫಾರ್ ಆರೋ. ಸೊ ಒಂದು ಆರೋ ಮಾಡಿಸ್ಕೊಡ್ಬೇಕಂತ ಹೇಳಿ ಆಯುಕ್ತರಲ್ಲಿ ಹಾಗೂ ಮಹಾನಗರ ಕೇಳ್ಕೊತಿದ್ರಿ. ಇದನ್ನ ನೆಕ್ಸ್ಟ್ ತರ ಒಳಗೆ ಪಾಸ್ ಆಗಬೇಕು ಸರ್. ಆಸ್ ಯೂಶುವಲ್ ದರ ಸತಿ ಮಾತಾಡೋದೇ ಆಗ್ತಿದ್ರಿ. ನನ್ನ ವಾರ್ಡಿಂದ ಏನು ಆನ್ ಪೇಪರ್ ಏನು ಬರಾಗ್ತಿಲ್ಲ ಸರ್. ಆನ್ ಪೇಪರ್ ಅಂಡ್ ನೋ ವರ್ಕ್ ಫಾರ್ ಮೈ ವಾರ್ಡ್ ಇಸ್ ಗ್ರಾಂಟೆಡ್. ಸೊ ಐ ರಿಕ್ವೆಸ್ಟ್ ಯು ಆಲ್ ಪೀಪಲ್, ಎವ್ರಿ ಒನ್, ನೀವು 3 ಜನ ಆಗಲಿ ಅಧಿಕಾರಿಗಳಾಗಲಿ ಎಲ್ಲರೂ ನಮ್ದು ವಾರ್ಡಿನ ಸ್ವಲ್ಪ ಕಾಳಜಿ ತಗೊಂಡು ಕೆಲಸಗಳನ್ನ ಮಾಡ್ಕೊಡ್ಬೇಕ್ರಿ. ಹಾಗೆ ಬೀದಿ ದೀಪಗಳ್ರಿ ಸರ್, ಬೀದಿ ದೀಪದ ನಮ್ದು ಭಾಳ ಪ್ರಾಬ್ಲಮ್ ಐತ್ರಿ. ಹೆಂಗಂದ್ರೆ ಅದರ್ ಗ್ರೌಂಡ್ ಹಕೀಂ ಚೌಕಿನ ಬರ್ತೀವಲ್ಲ ಕಸ್ತೂರ್ ಕಾಲನಿ ಹೊರಗೆ, ಅಲ್ಲಿ ಆಜು ಬಾಜು ಪೂರಾ ಕತ್ಲಿರ್ತೈತ್ರಿ ಸರ್. ಗಂಟೆಗಳದಾವು, ರಾತ್ರಿ ಬೇರೆ ಬೇರೆ ಚಟುವಟಿಕೆಗಳನ್ನ ನಡೆಯಕತ್ತಾರೆ ಸರ್. ಸೊ ಇಟ್ ಇಸ್ ವೆರಿ ಡೇಂಜರಸ್. ಇಫ್ ಎನಿಥಿಂಗ್ ಹ್ಯಾಪನ್ಸ್ ಡೇಂಜರಸ್, ದೇ ವಿಲ್ ಬಿ ರೆಸ್ಪಾನ್ಸಿಬಲ್ಸ್ ಫಾರ್ ದಟ್. ಸೊ ಅದಕ್ಕೆ ದಾರಿ ದೀಪಗಳು ಅತಿ ಶೀಘ್ರದಲ್ಲಿ ಹಾಕಿಸ್ಕೊಡ್ಬೇಕ್ರಿ. ಹಾಕ್ಸಿದ್ದು ರಿಪೇರಿ ಮಾಡಕ್ಕೆ ಯಾರು ಬರೋದಿಲ್ಲ ಸರ್. ಎಲೆಕ್ಟ್ರಿಕಲ್ ಡಿಪಾರ್ಟ್ಮೆಂಟ್ ಅವ್ರು ವರ್ಸ್ಟ್ ಅದಾರಿ ಸರ್. I literally call them 15 to 20 times. No one comes and look after that. ರಿಪೇರಿ ಇದ್ರೂ ಬರೋದಿಲ್ಲ ಸರ್ ಅವರು. ಸ್ಟ್ರೀಟ್ ಲೈಟ್ ರಿಪೇರಿ ಬರೋದಿಲ್ರಿ. ಆಲ್ ಪಿಕ್ ನೋಟ್ ಮಾಡ್ಬೇಕು. ಅಲ್ರಿ ಈಗ 2 ವರ್ಷ ಅಂಬಾ ತಗಿಶ್ ಇದು ಮಾಡಿರ್ತೇವೆ. ಲೆಟರ್ ಬರಿ ಅಂತ ಹೇಳಿ ಅದನ್ನ ಕೆಲಸ ಮಾಡಿದ್ರಿ. ಅದು ಇನ್ನೂ ತನಕ ಹೋದ್ರೆ ಅವ್ರು ಕೆಬಿದು ಸ್ಟಾರ್ಟ್ ಮಾಡ್ತಾರೆ. ಇನ್ನೂ ತನಕ ಸರಿತಾ ಮೇಡಮ್ ಅವರು ಇನ್ನೂ ತನಕ ಅಪ್ಡೇಟ್ ಕೊಟ್ಟಿಲ್ರಿ. ಐ ರೆಗ್ಯುಲರ್ಲಿ ಮೆಸೇಜ್ ಸರ್, ಆಯ್ತೇನ್ರಿ ಕೆಲಸ, ಆಯ್ತೇನ್ರಿ ಕೆಲಸ, ನೋ ಅಪ್ಡೇಟ್ಸ್ ಐ ಫೌಂಡ್ ಫ್ರಮ್ ಹರ್. ಸೊ ಇದನ್ನ ಕಾಳಜಿ ತಗೊಂಡು ಮಾಡ್ಬೇಕು ನೋಡಿ ಮೇಡಮ್. ಆಮೇಲೆ ಇದು ವಾಟರ್ ಬೋರ್ಡ್ ನಮ್ದು ಸ್ವಲ್ಪ ವಾಟರ್ ಬೋರ್ಡ್ ನೀರಿನ ಸಮಸ್ಯೆ, ವಾಟರ್ ಓವರ್ ಫ್ಲೋ ಆಗ್ತಿದೆ ಸರ್. ಎಲ್ಲಾದರೂ illegal connections or people who are not paying the bills, please do cut it, and whoever are paying, please give the correct amount of water to them. ಅನ್ಯಾಯ ಆಗಬಾರ್ದು. ಯಾರು ಕಟ್ಟೋದಿಲ್ಲ ಇಲ್ಲಿಗಲ್ ಕಲೆಕ್ಷನ್ಸ್ ಕಟ್ ಮಾಡಿ ಸಿಗೋರಿಗೆ ನೀರು ಸಿಗ್ಬೇಕಲ್ಲ. ಪೀಪಲ್ ಹೂ ಆರ್ ಪೇಯಿಂಗ್ ದೇ ಆರ್ ಸ್ಟಾರ್ಟ್ ಮಾಡ್ಬಿಡ್ರಿ. ಯಾವ ಕಟ್ ಮಾಡ್ಬಿಡ್ರಿ. 29 ತಗೊಳ್ರಿ. ಇಲ್ಲ ಸರ್, ಇನ್ನೂ ಇದೆ 17 18, 19, 20 ಏನು ಸಾಫ್ಟ್ ಮಾಡೋದೈತ್ರಿ ಅಲ್ರಿ ಸರ್. ಆಲ್ರೆಡಿ ಆಗಿದ್ರಿ, ಇನ್ನೂ ತನಕ ಕೆಲಸ ಸ್ಟಾರ್ಟ್ ಆಗಿದ್ರಿ. ಅದರಿಂದ ಟಿಪ್ಪು ಸುಲ್ತಾನ್ ಕಾಲನಿಗಾಗಲಿ, ಆಮೇಲೆ ವಾರ್ಡ್ ನಂಬರ್ 20 ವಾರ್ಡ್ ನಂಬರ್ 18 ಎಲ್ಲರಿಗೂ ಸಹಾಯ ಆಗ್ತೈತ್ರಿ ಸರ್. ಅದು ಆದಷ್ಟು ಜಲ್ದಿ ಮಾಡ್ಕೊಡ್ಬೇಕು ಅಂತ ಕೇಳ್ಕೊತಿದ್ರಿ. ಆಮೇಲೆ ಡ್ರೈನೇಜ್ ಓವರ್ಫ್ಲೋ ಆಗತೈತ್ರಿ ಸರ್. 3 ಸ್ಥಳದಲ್ಲಿ ಒಂದು ಕಸ್ತೂರ್ ಕಾಲನಿ ಅದು ಓವರ್ಫ್ಲೋ ಆಗಿ ಗುಡಿ ಒಳಗೆ ಹೊಂಟೈತ್ರಿ ಸರ್. ಸ್ವಲ್ಪ ಡೆಪ್ಟಿಷನ್ ಐತ್ರಿ ಅಲ್ಲಿ, ಹಂಗಾಗಿ ಗುಡಿ ಒಳಗೆ ಹೊಂಟೈತ್ರಿ. ಮೇಂಟೆನೆನ್ಸ್ ಒಳಗೆ ಆದಷ್ಟು ಜಲ್ದಿ 30-40 ಲಕ್ಷ ಕೆಲಸ ಐತ್ರಿ ಸರ್. 3 ಜಾಗ ಗಚ್ಚಿ ಮೇಲೆ ಐತ್ರಿ. ಆಮೇಲೆ ಮೇನ್ ರೋಡ್ ಇಂದ ಒಳಗೆ ಜಿಲ್ಲೆಯಲ್ಲಿ ಹೋಗೋದು ಅಲ್ಲಿ. ಮತ್ತೆ ಪೇವರ್ಸ್ ಒಂದು ಹಾಕೊಡ್ರಿ ಸರ್. ಪೇವರ್ಸ್ ಹಾಕಿದ್ರೆ ಅದು ವಾಟರ್ ಹೋಗೋದು ಕಡಿಮೆ ಆಗ್ತೈತಿ ಸರ್. ಸೊ ಇಟ್ಸ್ ಅನ್ ಹಂಬಲ್ ರಿಕ್ವೆಸ್ಟ್ ಟು ಯು ಪೀಪಲ್ ಟು वाटर की पानी की वो सर पानी से 12 दिन तक नहीं आ रहा सर पानी. लोग पूरे पब्लिक हमारे यहाँ बैठे सर, लेडीज पूरे आग बैठे पूरे गोला को पानी नहीं आ रहा तो फोन में रिस्पॉन्स देते सर. फोन करे तो एक ऊपर डाला सर, फोन करे तो. और पेटी बॉडी और इसका सर क्या पेटी बॉडी और पानी का हॉस्पिटल है सर. वहाँ का रोड फोड़े सर, सीसी रोड डाला सर, पूरा फोड़ गए सर पानी का सर. वो भी रिपेयर कराने का सर ಮಾಡಿಸ್ರಿ. ಆ ಎಷ್ಟೊಂದು ಸಂಪುಟ ಕೆಲಸ ಇತ್ತು ನೋಡಿ. 21 ಮಾಡಬೇಕು ಅದೆಲ್ಲ ಮಾಡಿ. 12 दिन तक पानी आता सर. कुछ लेडीज आप बैठे घर में कहते पानी छोड़ो बोलो ಹೇಳ್ರಿ. पहला पानी का बहुत तकलीफ सर. पानी का सर ಮನೆ ಮೀಟಿಂಗ್ ಮಾಡಿ ವಾಟರ್ ಬೋರ್ಡ್ ಮಾಡ್ಸ್ಲಾಕತ್ತೀವಿ. और रोड का बोलो ಸರ್ ಮೇಡಮ್ ಅವರಿಗೆ ಮಾತಾಡ್ಕೊಂಡು ವಿಸಿಟ್ ಮಾಡಿ ಒಮ್ಮೆ ಯಾವುದೇ ರೀತಿ ಸಮಸ್ಯೆ ತಿಳ್ಕೊಳ್ರಿ. ಎಲ್ಲ ಸದಸ್ಯರಿಗೂ ಭೇಟಿ ಕೊಡ್ರಿ. ಯಾವುದೇ ಕೆಲಸ ಮಾಡ್ರಿ. ಯಾಕಂದ್ರೆ ನೀರಿನ ಸಮಸ್ಯೆ 16, 17 ಈ ಬಾಯಿ ದೊಡ್ಡ ಸಮಸ್ಯೆ 19, 20 ದೊಡ್ಡ ಸಮಸ್ಯೆ ಐತಿ. ಅಲ್ಲೇ 12 ದಿವಸ ಆಗ್ತಾವ. 18ಕ್ಕೆ ಜಲ್ದಿನೇ ಬಿಡ್ಕೊಳತ್ತ ಅಂತ ಹೇಳಾಗ್ತದೆ. ಅದಕ್ಕೆ 18, 19 ಅದಕ್ಕೆ ನೆಕ್ಸ್ಟ್ 20 ಅಧ್ಯಕ್ಷರೇ, ಇವತ್ತು ಕಟ್ಟಡ ಪರವಾನಗಿ ಕೊಟ್ಟಿರಿ, ಕಟ್ಟಡ ಮುಕ್ತಾಯ ಆಗ್ತದೆ. ದಯವಿಟ್ಟು ನಾವು ವಿಜಯಪುರದಲ್ಲಿ ದಿನೇ ದಿನೇ ಬಹಳ ಸ್ಪ್ರೆಡ್ ಆಗಿದೆ. ಒಂದು ನಿರ್ಧಾರ ತೋರಣ, ಕಟ್ಟಡ ಮುಕ್ತಾಯ ಯಾರು ಮಾಡ್ತಾರೆ ಪರ್ಮಿಷನ್ ಇದು ಕೊಟ್ಟಿದ್ದೀವಿ. ಪ್ರಮಾಣ ಪತ್ರ ಕಂಪಲ್ಸರಿ. ಮನೆಯ ಮುಂದೆ 2 ಗಿಡಗಳು ಮತ್ತು CC
ಬಹಳ ಗಂಭೀರ ವಿಷಯ ಅದು. ಸಾಕಷ್ಟು ಚೇಂಜ್ ಕ್ಯಾಶಿಂಗ್ ವಾರ್ಡ್ ತೆರಿಗೆ 35 ವಾರ್ಡ್ ಒಂದು ವಾರ್ಡ್ ತೆರಿಗೆ ಎಷ್ಟಾಗ್ತದೆ? ನಾವು ಏನ್ ಹೇಳಿಲ್ಲ ಗ್ರಾಮ ನಮ್ದು ಹೋಗುತ್ತೆ 2 ಗಿಡ CCTV ಕ್ಯಾಮೆರಾ ಇದೆ ಸರ್. ಆಯ್ತು, ಈಗೆಲ್ಲರೂ ಸದಸ್ಯರ ಒಪ್ಪಿಗೆ ಇದ್ರೆ ಸದಸ್ಯ ಯಾರು ಒಪ್ಪಿಗೆ ಕೈ ಹಾಕಲ್ಲ, ಎಲ್ಲ ಸುಮ್ಮನೆ ಬಸವಣ್ಣೆ ನಾಯ ಹೇಳ್ತಿರು. ಕಟ್ಟಡ ಕೊಡುವಾಗಿ ಮುಕ್ತಾಯ ಕೊಡುವಾಗ ಕಂಪಲ್ಸರಿ ಅವ್ರ ಮನೆ 2 CC ಕ್ಯಾಮೆರಾ 2 ಗಿಡ ಇರಬೇಕು. ನನ್ನ ಸಲಹೆ ಸರ್, ಒಂದು ಕಮರ್ಷಿಯಲ್ ಶಾಪ್ಸ್ ಇದ್ರೆ ಅವು ಕ್ಯಾಮೆರಾ ಓಕೆ, ಬಟ್ ಮನೆಗೂ ಕ್ಯಾಮೆರಾ ಸ್ವಲ್ಪ ಕಷ್ಟ ಸರ್. ಬಡವರು ಕಟ್ಟಡ 20 ಲಕ್ಷ, ಬಡವರು 50 ಲಕ್ಷ. ಇದು ಮಾಡಕ್ಕೆ ಅನುಕೂಲ ಅದ ಸರ್. ಅಲ್ಲ ಈಗ ಅಲ್ರಿ ಬಡವರಿಗೆ ಆಗಂಗಿಲ್ಲ ಸರ್. ಈಗ ಗಿಡಗಳ ಉಪಯೋಗ 2 ಗಿಡಗಳ ಮಾಡಕ್ಕೆ ಅನುಕೂಲ ಮಾಡಿ. ಅಲ್ಲ ಸರ ಏನ್ ಸಮಸ್ಯೆ ಬರ್ತದೆ? ನೀವು 6 ಫೂಟ್ ರಸ್ತೆ ಒಳಗಿದ್ದಾಗ ನೀವು ಗಿಡ ಹಚ್ಕೊಂಡ್ರೆ ಮುಂದೆ ವಾಹನ ಸಂಚಾರಕ್ಕೂ ನಿಲ್ರಿ. ಅದರಿಂದ ಸಮಗ್ರವಾಗಿ ಕಟ್ತೀವಿ ಸರ್, ಇಲ್ಲೇ ಬಂದು ಕಟ್ತಾರೆ ಎಲ್ಲ ಜನ ಸಾರ್ವಜನಿಕರು 3 ಜನ ತೆರಿಗೆ ಇಲ್ಲೇ ಒಂದೇ ಕಡೆ ಕಟ್ತಾರೆ. ಆಯ್ತು ಸರ್, ಒಂದು ನಿಮಿಷ ಬೇಜಾರು ಮಾಡ್ಕೋಬೇಡಿ ಸರ್. ಆ ತೆರಿಗೆ ಕಟ್ಟು ಸ್ಥಳಕ್ಕೆ ನಾವು ನಡ್ಕೊತ ಒಂದು ಮೀಟಿಂಗ್ ನಮಗೆ ಇಲ್ಲಿ ಹೋಗಕ್ಕಾಗಲ್ಲ, ವಯಸ್ಸಾದವರು ಮಳೆಗಾಲ ಇದ್ದು ಓಡಾಡ್ತಾರೆ. ಆ ತೆರಿಗೆ ಕಟ್ಟು CC ರೋಡ್ ಮಾಡಿಸ್ಕೊಡ್ರಿ. ಎರಡನೇ ಸರಿನ ಒಂದು ವಿನಂತಿ, 35 ವಾರ್ಡದ್ದು ಪ್ರತಿ ವಾರ್ಡ್ ತೆರಿಗೆ ಎಷ್ಟು ನಮಗೆ ಸಮರ್ಪಕ ಮಾಹಿತಿ ಕೊಡೋದು. ಏನಾಗ್ತಾ ಇದೆ ಈಗ ಆಯುಕ್ತರು ಕಳಾಕಂಡು ಹೇಳ್ತಾರೆ, ಯಾವುದೇ ಜನರು ಬಂದು ಕೇಳ್ಕೊಂಡ್ರೆ ಅತಿ ಅವಶ್ಯಕ ಮಾಡ್ಕೋಕೆ ನೀವು ಆಯೋ ನೋಡ್ತೀರಿ, ಇದು ಮೇಂಟೆನೆನ್ಸ್ ಕಟ್ಬೇಕು, ನಮಗೆ ಭಾಳ ಅನಿವಾರ್ಯ. ಭಾಳ ನೀವು ಸಾಕಷ್ಟು ಇಲ್ಲಿವರೆಗೆ 2 ವರ್ಷ ಕೆಲಸ ಮಾಡೋದು, ಎಲ್ಲರನ್ನೂ ವಿಶ್ವಾಸಕೊಂಡು ಕೆಲಸ ಮಾಡಾಕ್ತೀರಿ. ಆಫೀಸ್ ಸ್ಟಾಕ್ ಕಮ್ಮಿ ಇದೆ, ಇವೆಲ್ಲ ನಮ್ಗೆ ಗೊತ್ತಾಗ್ತದೆ. ನಿಮ್ಮ ಸಂಘ ನಮ್ಗೆ ಗೊತ್ತಾಗ್ತದೆ, ಒತ್ತಡ ಮಾಡೋದಾಗ ಆಗ್ತದೆ. ನೀವೆಲ್ಲರೂ ನೀವು ಒಂದ್ಸರಿ ಎಡೆಕಾಲ ಈಗ ನಿಮ್ಮನ್ನು ಹೇಳಿಸಿದ ನನ್ನ ಪ್ರಕಾರ ಒಂದು 30 ರಿಂದ 40 ಸ್ಟಾಕ್ ಇಂಜಿನಿಯರ್ಸ್ ಬೇಕು. ಟೋಟಲ್ ಸ್ಟಾಕ್ ಒಂದು 3 ಬೇಕು. ಸರ್ಕಾರ ಒಂದು ಪ್ರಸ್ತಾವನೆ ಸಲ್ಲಿಸಿದ್ರೆ ದಿನೇ ದಿನೇ ವಿಜಯಪುರದಲ್ಲಿ ಬೆಳೆಯಾಗ್ತದ. ಮತ್ತು ಈ ರೀತಿ ಸ್ಟಾಕ್ ಬಂದಿದ್ದು ಒಬ್ಬರು ತೆರಿಗೆ 10 ಮಂದಿ ಇದ್ದಾಗ ಆಗ್ತದಲ್ಲ. ಮಾಡಿ ಸರ್ಕಾರ ಕಳಿಸು. ಈಗ ಟೈಮ್ ವಿಷಯ ಮೇಲೆ ಹೋಗೋದು, ಟೈಮ್ ಮುಂದೋಗೋದನ್ನ ಸರ್ಕಾರಕ್ಕೆ ಕಳಿಸಲು ಪ್ರಸ್ತಾವ ಅಲ್ಲ 35 ಲೈಟ್ ಬಿಲ್ ಕಂಪ್ಲೇಂಟ್ ಹಾಕ್ತಾರೆ, ಅವ್ರು ಪೇಮೆಂಟ್ ಮಾಡಲ್ಲ. ಯಾಕೆ ಲೈಟ್ ಬಿಲ್ ಮಾಡೋದು? ಈಗ ಆರ್ಥಿಕ ಸಮಸ್ಯೆ ಇತ್ತಂದ್ರೆ ಎಲ್ಲರೂ ಬಂದಿದೆ. ಒಂದು ನಿಮಿಷ ಸರ್, ಈಗ ಲೈಟ್ ರಿಪೇರಿ ಯೂಸ್ ಇದೆ ಸರ್. ಲೈಟ್ ರಿಪೇರಿ ಸರ್ ಇಲ್ಲಿ ಕೊಟ್ಟಿದ್ದೀವಿ, ಒಂದು 2 ಬ್ಯಾಲೆನ್ಸ್ ಸರ್ ಕೊಟ್ಟಿದ್ದೀವಿ ಸರ್. ಅವ್ರು ಆಲ್ಮೋಸ್ಟ್ ಸಿಬ್ಬಂದಿ ಸರಳ ಕೊಡಬಹುದು ಸರ್, ತಿಂಗಳು ಕೊಡಬಹುದು ಸರ್. ಈಗ 3 ಮಂತ್ಸ್ ಗ್ಯಾಪ್ ಅಷ್ಟು ಕೊಟ್ಟಿದ್ದೀವಿ ಸರ್. ನಾನೇ ಪ್ರೊವೈಡ್ ಮಾಡ್ತಾ ಇಲ್ಲ, ಬಟ್ ಎಲ್ಲಾ ಜನರು ಈಗ ನೋಡಿ ಚಳಿ ಸಿಕ್ಕಾಗ್ತಿಲ್ಲ. ಎಲ್ಲರೂ ಮನೆ ಹೊಸ್ಕೊಂಡು ಮುಕ್ಕೊಂಡ್ಬಿಡ್ತಾರೆ. ಅಂದ್ರೆ ಥಂಡಿಗೆ ತುಡುಗರಿಗೆ ಅನುಕೂಲ ಆಗ್ತದೆ. ಬೆಳಕಿದ್ರೆ ತುಡುಗ ಆಗಂಗಿಲ್ಲ ಮತ್ತು ಕಳ್ಳರು ಅಡ್ಡಾಡಂಗಿಲ್ಲ. ಆದ ಕಾರಣ ದಯವಿಟ್ಟು 35 ವಾರ್ಡ್ ಎಲ್ಲೆಲ್ಲಿ ಅವಶ್ಯಕ ಲೈಟ್ ರಿಪೇರಿ ಯಾಕೆ ಮಾಡಲ್ಲ? ಅಲ್ಲ, ಅವರು ಒಂದು ಅಗ್ರಿಮೆಂಟ್ ಆಗಿತ್ತು, ಅವ್ರ ಕೈಲಿ ಹಾಕಿ ಮಾಡಬೇಕು. ಅವ್ರ ನಮ್ಮ ಟೈಮ್ ಪ್ರಕಾರ ಬಿಲ್ ತಗೋಬೇಕು, ಚೆನ್ನಾಗಿದೆ. ಮಾಡ್ತಾರೆ ಸರ್. ಏನು ಹೊರಗುತ್ತಿಯ ಕೊಟ್ಟಿದ್ರೆ ಯಾಕೆ ಆಯ್ತು? ಅವ್ರಿಗೇನು ಒಂದು ಕಾನ್ಫಿಡೆಂಟ್ ಹೇಳ್ಕೊಂಡು ಅದೇ ಅವರು ಸಹಿತ ನಾವು ಪೇಮೆಂಟ್ ಡಿಪೆಂಡ್ ಮಾಡಬೇಕು. ಅವರು ಸಹಿತ ಸ್ವಂತ ಅವರು ಸಹಿತ ಅವರೇ ಮಾಡಬೇಕು. ಕಾಂಟ್ರಾಕ್ಟ್ ಕೊಡಬೇಕು. ಅವರು ಸಹಿತ ಅವರೇ ಮಾಡಬೇಕು. ಈಗ ನೀವು ಒಬ್ಬ ಕಾಂಟ್ರಾಕ್ಟ್ ಸುಮ್ಮನೆ ಇನ್ನೊಂದು ರೆಡಿ ಮಾಡೋದಲ್ಲ. ನೀವು ಅವ್ರ ಗುತ್ತಿಗೆ ಹೇಳ್ಕೊತಾರೆ. ಒಬ್ಬ ಟೆಂಡರ್ ಶ್ರೀಮಂತ ಮಾಡಿ ಟೆಂಡರ್ ಹೇಳಿ ಶ್ರೀಮಂತ ಮಾಡಕ್ಕೆ ಕಾರ್ಪೊರೇಷನ್ ಇಲ್ಲ. ಅವ್ರು ಕಂಪಲ್ಸರಿ ಪೇಮೆಂಟ್ ಮಾಡಬೇಕು. ಅವ್ರು ನಿಮ್ಮ ಪೇಮೆಂಟೇ ಕೊಟ್ಟು PFIS ಸರಿಯಾಗಿ ಕಡಿಮೆ ಕೊಟ್ಟು ಬಂದ ನೀರಾವರಿ LBS ಅಂತ ರದ್ದು ಮಾಡೋದು ಸರ್. ಹೇಳಿ ಓಪನ್ ಆಯ್ತು, ನೀವು ರೆಕಾರ್ಡ್ ಮಾಡ್ತೀವಿ, ರೆಡಿಂಗ್ ಆಗ್ತೀವಿ, LBS ಅಂತ ರದ್ದು ಮಾಡೋದು, ರೀಟೆಂಡರ್ ಮಾಡಾಕ್ತೇವೆ. ಆಮೇಲೆ ಎರಡನೇದು ಟೆಂಡರ್ ಮಾಡೋ ಉದ್ದೇಶ. ನನಗೊಂದು ಟೆಂಡರ್ ಮಾಡೋ ಉದ್ದೇಶ ಎಕ್ಸ್ಪ್ಲೇನ್ ಮಾಡಿ. ಟೆಂಡರ್ ಮಾಡೋ ಉದ್ದೇಶ ಏನು? ನೀವು ನಮ್ಮ ಸರ್ಕಾರಕ್ಕೆ ಮತ್ತು ಮಹಾನಗರ ಪಾಲಿಕೆ ಹೊರೆ ಆಗ್ತದೆ. ಯಾರು ಟೆಂಡರ್ ಮಾಡ್ತಾರೆ ಅವ್ರು ಪೇಮೆಂಟ್ ಮಾಡಬೇಕು. ಕಾಲಕ್ಕೆ ನಾವು ರೊಕ್ಕ ಬಂದಾಗ ಟೆಂಡರ್ ಕೊಡೋದು. ನನಗೆ ಗೊತ್ತಿಲ್ಲ, ನಿಮಗೇನು ಗೊತ್ತಿಲ್ಲ. ಮತ್ತೆ ಈ ರೀತಿ ಸ್ಟ್ರೈಕ್ ಏನ್ ಮಾಡ್ತಾರೆ ಅವರು? ಯಾರು ಅವರು ಮನೆ ಮಾಡಿದ್ರೆ ಗುರ್ತುದಾರಿ ಇದು ಕೊಟ್ಟಿರ್ತೀವಿ. ಅವರು
ದುಡ್ಡು ಕೊಟ್ಟಿರ್ತೀವಿ, ಅವ್ರು ಏನೈತೆ ಕೊಟ್ಟಿರ್ತೀವಿ, ಅವ್ರು ಪಿ ಎಫ್ ತಗೊಂಡಿಲ್ಲ. ಒಂದ್ ವರ್ಷಗಳಿಗೆ ಬಂದು ಈ ಕಾರ್ಮಿಕರು ಬಂದು ಹೇಳಿದ್ರೆ ನಾವ್ ಏನ್ ಮಾಡ್ಬೇಕು? ಒಂದ್ ವರ್ಷ ಆನಂತರ ಬಂದು ಹೇಳಾಕತ್ತಾರ. ಇವತ್ತು ನಾವೆಲ್ಲ ಕೂತು ಅಗದಿ ಒಳ್ಳೆ ಡ್ರೆಸ್ ಒಳ್ಳೆ ರೂಮ್ ಎಲ್ಲ ಕೂತೀವಪ್ಪ ಅಂದ್ರೆ ಹಗಲ ರಾತ್ರಿ ಬೆಳಗ್ಗೆ ಕಣ್ಣ ಮಾಡ್ಕೊಂಡು ಕಸ ಹೊಡಿತಾರ. ಅಂತವ್ರಿಗೆ ಪಿ ಎಫ್ ಸಲಹೆ ಕೊಡ್ಲಿಕ್ಕಂದ್ರ ನಾವೆಲ್ಲ ಬರ್ಬೇಕಿಲ್ಲಿ ಎಲ್ಲ ಸ್ವಚ್ಛ ಇರೋದಾಗ ಅವರೇ ಕಾರಣ ನಾವು ಅದ್ರೊಳಗೆ ಬಹಳ ಸಮಸ್ಯೆ ಇದಾವೆ. ಕೆಲವರು ಲೇಬರ್ಗಳು ಬಂದಿಲ್ಲ, ಅವ್ರ ಅದಾಗಿ ಕಟ್ ಮಾಡೋಣ ಕಂಪ್ಲೇಂಟ್ ಆಗಿರ್ತಾವ. ಅದಕ್ಕೆ ಇವ್ರು ಜನರುಗಳು ಮತ್ತೆ ವಾಪಸ್ ಕರ್ತೀವಿ. ಓಕೆ ಸರ ಮಹಾನಗರಪಾಲಿಕೆ ನಾಮ್ಸ್ ಏನು ಸರ್? ಈ ರಸ್ತೆಗಳೆಲ್ಲ ಶಾಸಕರು ಈಗ ಮೋಟರ್ ಸಲಹೆ ಸಲಲ್ಲಿ ಯಾಕೆ ಆಕ್ಷನ್ ತಗೊಳ್ಳಿ ನೀವು? ರಸ್ತೆಗಳು ಮಾಡೋದು ಶಾಸಕರು ಕಾರ್ಪೊರೇಟರು ಕಲ್ಯಾಣ ಮಾಡೋದು ಆದ್ರೆ ಮೋಟರ್ಗಳಲ್ಲಿ ಮೋಟರ್ಗಳು ಸಾಮಾನ್ಯ ತಿಳಿಸ್ಬೇಕು ಸರ್. ನೀವು ರೈಟಿಂಗ್ ಬರ್ತಾರೆ ಯಾರು ಅಫ್ಸರ್ಲಿ ರಸ್ತೆಗಳು ಒಳ್ಳೆ ಇದ್ದಾಗ ಗಿಡಗಳು ಹಚ್ಚಿದಾಗ ರಸ್ತೆಗೆ ಎಲ್ಲ ಗೊತ್ತೇನು ಮೋಟರ್ ಸಾಮಾನ್ಯ ಮೋಟರ್ ವೇಸ್ಟ್ ಆಯ್ತು ರಸ್ತೆಗಳು ಇರೋದಿಲ್ಲ. ಯಾಕೆ ಮಹಾನಗರಕ್ಕೆ ನಾವು ಬೇಕಾಗಿತ್ತು? ನಾನು ಫೋಟೋ ಹಾಕಿಸ್ತೀನಿ ಈಗ ಅಲ್ಲೆಲ್ಲ ರಾತ್ರಿ ಏನಂತ ಗೊತ್ತಲ್ರಿ? ಮ್ಯಾಚ್ 23 ಸಂಬಂಧಪಟ್ಟಂಗೆ ಒಂದು ಇದ್ದಂತ ಲೇಬರ್ನ ಕಾಯ್ದೆ ಮಾಡ್ಲಿಕ್ಕೆ ಆಮೇಲೆ ಸಂಬಂಧಪಟ್ಟಂಗೆ ಡಿಸಿ ಸಾರ್ಗೆ ಒಂದು ಸರ್ಕಾರ ನಡೆಸುತ್ತೆ ಸರ್. ನಮಗೆ ಅದನ್ನ ಸ್ವೀಪಿಂಗ್ ಮಾಡ್ಲಿಕ್ಕೆ, ಕಸ ಹೊಡಲಿಕ್ಕೆ ಲೇಬರ್ ಮಾಡಲು ಅವಕಾಶ ಇದೆ ಸರ್. ಈ ಹಿಂದೆ ಹೊರಗೆ ಚೇಂಜ್ ಮಾಡ್ತೀವಿ. ಚೇಂಜ್ ಆಗಿರ್ತದೆ. ಅವ್ರಿಗೆ ಯಾವ್ದು ವಾರ್ಡ್ ಯಾವ್ದು ಸರ್ ಅವ್ರ ವಾರ್ಡ್ ಮೊದಲು ಯಾರು ಇದ್ರು ಅವ್ರಿಗೆ ಹಾಕ್ಬಿಡ್ರಿ. ಕೋರ್ಟ್ ಸ್ವಲ್ಪ ಅವ್ರಿಗೆ ಈಗ ಕೋರ್ಟ್ ನಾಗ ವಿಷಯ ಕೆಲಸ ಬಂದ್ರೆ ನೀವು ಪಾಸ್ ಲೆವೆಲ್ ಮತ್ತು ಬೇರೆ ಚೇಂಜ್ ಮಾಡಿಬಿಡ್ರಿ ಸರ್. ಯಾರು ಆಯ್ತಾ? ಮಹಾಪೌರರಿಗೆ, ಉಪಮಹಾಪೌರರಿಗೂ, ಆಯುಕ್ತರಿಗೂ ಹಾಗೂ ಸಭೆಯಲ್ಲಿದ್ದ ಎಲ್ಲರಿಗೂ ನಮಸ್ಕಾರಗಳು. ಸರ್, ದರ್ಬಾರ್ ಹೌಸ್ 7 ವರ್ಷ ಹುಡುಗ ಸರ್, ಸ್ಕೂಲಿಗೆ ಹೋಗೋದು ಹುಡುಗ ಸರ್. ನಾಯಕರನ್ನ ನೀವು 40 ಮಿನಿಟ್ಸ್ ಆಯ್ತು ಸರ್. ಇವಾಗ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡ್ಯಾರ ಸರ್. ಪೂರಾ ಸೀರಿಯಸ್ ಐತೆ ಸರ್ ಹುಡುಗ. ಸರ್, ಇದನ್ನ ಎಲ್ಲಾ ವಾರ್ಡಿನ ಸಮಸ್ಯೆನೂ ಐತಿ. ಮೀಟಿಂಗ್ ಚರ್ಚೆ ಆಗ್ತದೆ ಸರ್. 1% ಈ ಸಮಸ್ಯೆ ಬಗ್ಗೆ ಅಲ್ರಿ ಸರ್. ನಾ ಇದನ್ನ ಕೇಳಿ ಚರ್ಚೆ ಮಾಡಬಾರ್ದು ಮಾಡಿದ್ರೆ ಸರ್. ಇವಾಗ ಮತ್ತೆ ಆಗೈತೆ ನಾನು ಹೇಳಾತೀನಿ ಸರ್. ಈ ಸಮಸ್ಯೆ ಬಗೆಹರಿತೈತೆ ಇಲ್ಲ ಸರ್? ಇಲ್ಲಾಂದ್ರೆ ಹೆಂಗ್ ಇದು ಮಾಡ್ಬೇಕು ನೀವು ಹೇಳಿ ಸರ್. ಮೇಡಮ್, ಈ ನಾಯಕರು ಬೈಕ್ ಸಂಬಂಧಪಟ್ಟಂಗೆ ಈಗ ನಾವು ಒಂದು ಪರ್ಮನೆಂಟ್ ಸೊಲ್ಯೂಷನ್ ವೇದಿಕೆ ಸದ್ಯಕ್ಕೆ ನಾಯಕರ ಸಂತಾನ ಸಮಸ್ಯೆ ಮಾಡಿ ನಾಯಕರನ್ನ ಬಸ್ ಕಂಟ್ರೋಲ್ ಮಾಡಬೇಕಂತ ಸರ್ಕಾರ ನಡೆಸಿದೆ. ಆ ಪ್ರಕಾರ ಸುಮಾರು ಇಲ್ಲಿವರೆಗೆ 8,400 ನಾಯಕರನ್ನ ಅವ್ರಿಗೆ ಸ್ಟೆಲೈಸೇಷನ್ ಮಾಡಿ ಬಸ್ ಕಂಟ್ರೋಲ್ ಮಾಡಲಿಕ್ಕೆ ಬಸ್ ಮಾಡಿದ್ರು ಸರ್. ಯಾವ ಏರಿಯಾ ತಗೊಂಡ್ ಹೋಗಿರಿ ಸರ್? ಎಲ್ಲಾ ವಾರ್ಡ್ದಾಗ ಯಾವ ಎಲ್ಲೆಲ್ಲಿ ಜಾಗದಾಗ ಅಲ್ಲೇ ಅದಾವ ಸರ್. ಅಲ್ರಿ ಹೆಚ್ಚು ಆಗ್ಯಾವ ಸರ್. ಅಲ್ಲ 4 ನಾಯಕರು 12 ನಾಯಕ ಸರ್. ಈ ಸಮಸ್ಯೆ ನೀವು ಅಲ್ಲಿ ಮಾಡೇ ಇಲ್ಲ ಅಂತ ಹೇಳ್ತಾರೆ ಸರ್. ಏನಂತ ವಿಷಯ ಏನಂದ್ರೆ, ಒಂದು ನಾಯಕರು ಶಿಫ್ಟ್ ಮಾಡಕ್ಕೆ ಅವಕಾಶ ಇಲ್ಲ ಮೇಡಮ್. ಪರ್ಮನೆಂಟ್ ಶಿಫ್ಟ್ ಮಾಡಕ್ಕೆ ಇಲ್ಲಿ ಅವಕಾಶ ಇಲ್ಲ. ಶಿಫ್ಟ್ ಮಾಡ್ಲಿಕ್ಕೆ ಸರ್ವೋಚ್ಚ ದಿಶೆ ಧರಿಸಿದ್ರು. ಒಳ್ಳೆ ಶಾಲೆ, ಕಾಲೇಜು, ಆಸ್ಪತ್ರೆ, ರೈಲ್ವೆ ಸ್ಟೇಷನ್ ಬರ್ತಾರೆ. ಒಂದು ಸರ್, ಈ ಸಮಸ್ಯೆ ಆಗಿದ್ದು ಹೆಂಗ್ ಸರ್? ಪಾಪ ಅಲ್ಲ, ನಾವು ಕಾನೂನ ಕೈ ಕೊಡೋಕೆ ಅವಕಾಶ ಇಲ್ಲ ಮೇಡಮ್ ಈ ವಿಷಯದಲ್ಲಿ. ಯಾಕಂದ್ರೆ ನಾವು ಜಸ್ಟ್ ಬರೀ ನಾಯಕರನ್ನ ಶಿಫ್ಟ್ ಮಾಡಿದ್ರೆ ಆಪರೇಷನ್ ಮಾಡ್ಲಿಕ್ಕೆ ತಗೊಂಡೋಗಿ ಎಡಿಷನ್ ತಗೊಂಡೋದ್ರೆ ನಮ್ಗೆ ಡೆಲ್ಲಿಗೆ ಟ್ರಾನ್ಸ್ಫರ್ ಮಾಡ್ತಾರೆ. ನೀವು ತಗೊಂಡೋಗಿ ಬೇರೆ ಶಿಫ್ಟ್ ಮಾಡೋದಿರ್ಬೋದು. ಆಗ್ತದೆ ಎಲ್ಲೆಲ್ಲ ಅವರು ಏನು ಸಂಘ ಸಂಸ್ಕೃತಲ್ಲ ಪ್ರಾಣಿ ಸಂಘದವರು ಅವರು ಸಹಿತ ನಮಗೆ ಮೈಕ್ರೋಲ್ ಅಬ್ಸರ್ವ್ ಮಾಡ್ತಾರೆ. ಅದು ಏನು ಮಾಡಕ್ಕಾಗಲ್ಲ. ಏನ್ ಕಾನೂನು ಇರ್ತಕ್ಕಂಥ ಏನ್ ಕಾಣಿಸಿದೆ ಆ ಪ್ರಕಾರ ಸದ್ಯಕ್ಕೆ ಬಂದು ಅವುಗಳನ್ನ ಎಬಿಸಿ ಮಾಡ್ತೀವಿ. 2ನೇ ಶಾಲೆ, ಕಾಲೇಜು ಮತ್ತು ಏನು ಪಬ್ಲಿಕ್ ಇರ್ತಕ್ಕಂಥ ಏನು 4 ಇನ್ಸ್ಟಿಟ್ಯೂಷನ್ಸ್ ಇದಾವೆ ಸರ್. ಇದು ಆಗಿ ಸ್ಕೂಲ್ ಮುಂದೆ ಸರ್. ಅದು ಸ್ಕೂಲ್ ಹುಡುಗ ಸ್ಕೂಲಿಗೆ ಹೋಗೋ ಟೈಮ್ ಆಗಿದೆ ಸರ್. ಇವಾಗ ಜಸ್ಟ್ ಸರ್ 40 ಮಿನಿಟ್ಸ್ ಆಯ್ತು. ಕ್ಯಾಂಪಸ್ ಕ್ಯಾಂಪಸ್ ಮಾಡ್ತಾರೆ. ಅದ್ರ ಜೊತೆಗೆ ಒಂದು ಸುಧಾಮೂರ್ತಿ ಮೇಡಮ್ ಅವರು ಒಂದು ಡಾಗ್ ಶೆಲ್ಟರ್ ಮಾಡಬೇಕು ಅಂತ ಒಂದು ಮೂರ್ನಾಲ್ಕೂರಲ್ಲಿ ಗೋಶಾಲೆ ಪಕ್ಕ ಅಲ್ಲಿ ಒಂದು ಡಾಗ್ ಶೆಲ್ಟರ್ ಮಾಡ್ಲಿಕ್ಕೆ ಮೇಡಮ್ ಮನೆ ಭೂಮಿ ಪೂಜೆ ಕೆಲಸ ಸ್ಟಾರ್ಟ್ ಆಗಿದೆ. ಅದ್ರ ಜೊತೆಗೆ ಅದು ಆಗಲಿಕ್ಕೆ ಇನ್ನು ಒಂದು 7 ತಿಂಗಳಾಗುತ್ತೆ. ಅಲ್ಲಿವರೆಗೆ ನಮಗೆ ಡಾಗ್ ಶಿಫ್ಟ್ ಮಾಡಲಿಕ್ಕೆ ಸುಮಾರು ಒಂದು 200 ಡಾಗ್ಗಳನ್ನ ನಾವು ಶಿಫ್ಟ್ ಮಾಡ್ಲಿಕ್ಕೆ ಒಂದು ಟೆಂಪರರಿ ನಾವು ಅರೇಂಜ್ ಮಾಡ್ತೀವಿ ಮೇಡಮ್. ಇಲ್ಲಿ ಈ ನಮ್ಮ ಇಂಡಿ ರೋಡ್ ರಸ್ತೆ ಇರ್ತಕ್ಕಂಥ ಎಷ್ಟೊಂದು ಸೈಡ್ ಮಾಡ್ತೀವಿ ಮೇಡಮ್. ಒಂದು 2 ನಾಯಿಗಳನ್ನು ನಾವು ಇರ್ತಕ್ಕಂಥ ಸ್ಕೂಲು, ಕಾಲೇಜು, ಕ್ಯಾಂಪಸ್ ಇರ್ತಕ್ಕಂಥ ನಾಯಿಗಳನ್ನು ಶಿಫ್ಟ್ ಮಾಡ್ಲಿಕ್ಕೆ ಮಾತ್ರ ಕ್ರಮ ತಗೊಳ್ತಾ ಇದೀವಿ. ಈಗ ಪಬ್ಲಿಕ್ ಸರ್, ಇದು 2 ವರ್ಷ ಆಯ್ತು ಸರ್. ಬರೀ ಆದಾಯ, ನೀರಿನ ಬರೀ ಇದಾಗಿದೆ ಸರ್. ಪ್ಲೀಸ್ ನಾ
ರಿಕ್ವೆಸ್ಟ್ ಮಾಡ್ತೀನಿ ಸರ್, ನನಗೆ ಹೇಳಿಕೆ ಏನು ಬ್ಯಾಡ ಸರ್, ನನ್ನ ಸಮಸ್ಯೆ ಬಗೆಹರಿಬೇಕು ಸರ್. ಮುಂದಿನ ಮೀಟಿಂಗ್ದಾಗ ಒಂದು ಅಟ್ಲೀಸ್ಟ್ 50% ಸಮಸ್ಯೆ ಬಗೆಹರಿದ್ರೆ ಅದಕ್ಕೆ ನಾನು ಥ್ಯಾಂಕ್ಸ್ ಹೇಳ್ತೀನಿ ನೆಕ್ಸ್ಟ್ ಮೀಟಿಂಗ್ ಒಳಗೆ ಸರ್. ನೆಕ್ಸ್ಟ್ ಪ್ರೋಗ್ರಾಮ್ ನೆಕ್ಸ್ಟ್ ಮಂತ್ ಸರ್ ವಾರ್ಡ್ ನಂಬರ್ 18, 19, 20 ಅದೇನು ಆಗಿದೆ ಮೇಡಮ್, ಮೊದಲುಕೊಂಡು ಹೋಗಿ ಹಾಸ್ಪಿಟಲ್ ವಿಸಿಟ್ ಮಾಡಿ ಅವ್ರಿಗೆ ಸಾಕಷ್ಟು ಉಳಿದ ಪ್ರಯತ್ನ ಮಾಡಬೇಕು. ಅವ್ರು ಮೇಡಮ್ ಹೇಳಿರಲ್ಲ, ಅದ್ರ ಬಗ್ಗೆ ಕ್ಲಿಯರ್ ಆಗುತ್ತೆ. ಅಲ್ಲೇ ತಪ್ಪಲೆ ಮಾಹಿತಿ ಕೊಡಿ ಸರ್. ನೋಡಿ, ಈಗ ನೀವು ವಿಸಿಟ್ ಮಾಡಿ ಹೋಗಿ, ಆಮೇಲೆ ನಾನು ಜೋರು ವಿಸಿಟ್ ಮಾಡಿ ಹೇಗೆ ಹೆಸರುಕೊಳ್ಳಿ ಮೇಡಮ್, ಅದಕ್ಕೆ ಏನೋ ಹಾಸ್ಪಿಟಲ್ ವಿಸಿಟ್ ಮಾಡೋದು. ಥ್ಯಾಂಕ್ಸ್ ಸರ್. ವಾರ್ಡ್ ನಂಬರ್ 18, 19, 20, 24, 25, 26ನೇ ವಾರ್ಡ್ ಸರ್. ನೀರಿನ ಸಮಸ್ಯೆ ಬಹಳ ಆಗಿದೆ ಸರ್. 9ರಿಂದ 9 बस्ती में संडास वाला बहुत तकलीफ है। कभी 2 साल से उसे काम कर 2 साल से आधा काम हो थोड़ा काम रुके उसे दरबार वाले करने नहीं दे रहा। तुम्हें क्या म्युनिसिपल ये क्या नगर सभा का काम है, वो जगह भी नगर सभा का है। तुम्हें सब कुछ ऊपर छोड़े तो ಮೇಡಮ್, ಅದು ಸರ್ಕಾರ ಜಾಗ ಇದೆ, ನಮ್ದಲ್ಲ. सरकार का इसका कॉर्पोरेशन का काम है, रिलीज को दिया उन्हें दरबार ಡಿಸಿಷನ್ ಮಾಡಕ್ಕೆ ಮೇಡಮ್, ನಾನು ಕೋರ್ಟ್ ಕೇಸ್ ಫಾಲೋ ಮಾಡಿಲ್ಲ. कोर्ट में आके कहते हैं कि लोगों का जगह है और काम की गति इज्जत का सवाल है। रोटी पर बनता खाना है तो मुझे पाकिस्तान में आ गई ना काम में होगा। मैं पूरे और काम करना इसलिए तब मुझे पाकिस्तान में नहीं लगा कल जब क्या करते तुम्हें ಅದು ಚೆಕ್ ಮಾಡಿ ಬರ್ತಾರೆ ನಾವು ಮಾಡಿ वो तकलीफ है और तुमको ಬಂದು ಚೆಕ್ ಮಾಡಿ ನಿನಗೆ ಇದು ಕೊಟ್ಟಿದ್ದೀನಿ. सामू वो तकलीफ है और आज तो 2 बजे तक आउटा खाना सुना जा भाई ना कभी बात में ना जा खाना में ना तू कैसे तकलीफ में संडास नहीं क्यों नहीं मुझको गरीब लगता है थोड़े काम पास कर दवा उपाय होगा। ಇವಾಗ ಬಂದಿತ್ತು, ಇವಾಗ वो हमने क्या इसको फैसला करना छो ಇವಾಗ ಬಂತು ಯಾಕೆ ಆಗಿಲ್ಲ ಲಾಸ್ಟ್ ಒಂದು 2 ಮೀಟಿಂಗ್ ಎಲ್ಲ ಯೋಚನೆ ಮಾಡಿದ್ವಿ. ಪಿವರ್ಸ್ ಟ್ಯೂಬಿಕ್ ಟೈಲ್ಸ್ ಎಲ್ಲ ಹಾಕೊಂಡಾರ, ಅದೆಲ್ಲ ಜನರಲ್ ಫಂಡ್ ಎಮರ್ಜೆನ್ಸಿ ಬರ್ತಾರೆ ಅಂತವನ್ನೆಲ್ಲ ಅದಕ್ಕೆ ಅವಕಾಶ ಕೊಟ್ಟು ಈಗ ಒಂದು ಎಮರ್ಜೆನ್ಸಿ ಕೆಲಸ ಬಂದು ಓವರ್ ಕೆಲಸ ಜನರಲ್ ಫಂಡ್ ಕೊಡ್ತಾ ಇಲ್ಲ. ಸೊ ದಯವಿಟ್ಟು ಒಳಗೆ ಮನೆ ಮುಟ್ಕೊಂಡಿರ್ತ. ಆಮೇಲೆ ಎಲ್ಲರಿಗೆ ಸಂಸ್ಥೆಗಳು ಮುಂದೆ ವ್ಯವಸ್ಥೆ ಕೆಲಸ ಸಂಘ ಸಂಸ್ಥೆಗಳು 4 ಲಕ್ಷ 5 ಲಕ್ಷ ಯೂಸಿಡಿ ಪ್ರಾಬ್ಲಮ್ ಕೊಡೋದಾಗ ಆಮೇಲೆ ಎಲ್ಲಿ ಬೀದಿ ಬಿಟ್ಬೋದು 15 ಫೈನಾನ್ಸ್ನಾಗ 2 ವರ್ಷ 60 ಲಕ್ಷ ಬೆಳಿತೀರಿ, ಹೊಳೆ ಹೋಗ್ತೈತಿ, ಡಿಎಂ ಹೋಗ್ತೈತಿ, ಮತ್ತೆ ಹೊಸ ಕರೆದಿರಿ, ಮತ್ತೆ ಒಳ್ಳೆ ಬಿಸಿನೆಸ್ ಶುರು ಮಾಡಿದ್ರಿ, ಮತ್ತೆ ಸೆಟ್ ಆಗಿರ್ತದೆ. ಸರ್, ನನಗೆ ಎಕ್ಸಿಕ್ಯೂಟಿವ್ಗೆ ಒಂದು ಹೇಳಿದ್ರು ಸರ್. ಸರ್ ಹೇಳಿದ್ರೆ ಹೇಳಿರಿ, ಬಟ್ 1 ಲಕ್ಷಕ್ಕೆ ಯಾರೇ ದಯವಿಟ್ಟು ಎಲ್ಲ ಸದಸ್ಯರು ಗಮನ ಕೊಡ್ರಿ. 1 ಲಕ್ಷಕ್ಕೆ ಯಾವ್ದಾದ್ರು ಫೀಸ್ ಕೊಡ್ಬೇಕಂದ್ರೆ ನೀವು 10 ಸಲ ವಿಚಾರ ಮಾಡ್ತೀರಿ. 60 ಲಕ್ಷಕ್ಕೆ ರಿಟರ್ನ್ ಹೋಗ್ಬಿಟ್ಟ ನೀವು ಆಯುಕ್ತರು ಮತ್ತೆ ಮೇಯರ್ ಏನ್ ಮಾಡ್ತಿದ್ದೀರಿ? 60 ಲಕ್ಷ ಬೀದಿ ದೀಪ ಸರ್. ಮೊನ್ನೆ ನಾವು ಒಳಗೆ ಕಿವಿ ಕಟ್ ಮಾಡಿ ಬಗೆಹರದ ಅಂತ ನೋಡ್ತಾವು 60 ಲಕ್ಷ ಕಂಡು ರಿಜೆಕ್ಟ್ ಆಗಿ ಹೊರಗೆ ಡಿಎಲ್ ಹೊಂಟವು. ನೀವೇನ್ ಮಾಡತ್ತೀರಿ ಸರ್? ನೀವು ಗಮನಿಸಿಲ್ಲ. ನಾವು ಫೈಲ್ ಅಪ್ರೂವ್ ಮಾಡಿ ಸರ್, ನಡಲ್ಲೇ ಅವರು ಈಗಾಗಲೇ ನಾನು ಚೆಕ್ ಮಾಡ್ಸಿದ್ದೀನಿ ಸರ್. ನಾನು ಸಾಯಂಕಾಲ ಕನ್ಫರ್ಮ್ ಮಾಡ್ಬೋದು. ದಯವಿಟ್ಟು ದಯವಿಟ್ಟು ಹಳೆದಾಗ ಓಟ್ ಕೆಲಸ ಆಗಿರುತ್ತೆ ನಮ್ಮನ್ನು ಸಂದೇಶಪುರ ಹೋಗ್ಬಾರ್ದು ಸರ್. 20-23 ಲಕ್ಷದ ಎಮರ್ಜೆನ್ಸಿ ಹಾಕೊಡ್ರಿ. ಅದ್ರ ಬಗ್ಗೆ ನೀವೇ ಈಗ ಇನ್ನೊಂದ್ಸರಿ ಓಟ್ ಕೆಲಸ ಆಗಿ ಮುಂದಿನ ಸರಿ ಕಂಟ್ರೋಲ್ ಮಾಡಬೇಕು. ಮುಂದಿನ ವರ್ಷ ಕಂಟ್ರೋಲ್ ಮಾಡತ್ರಿ ಸರ್. ಹೇಳಿಲ್ಲ ಈಗ ಆಯುಕ್ತರು ತಮ್ಮ ಅಭಿಪ್ರಾಯ ಹೇಳ್ಯಾರ, ಮಹಾಪೌರರು ತಮ್ಮ ಅಭಿಪ್ರಾಯ ಹೇಳ್ಬೇಕಂದ್ರೆ ಮಾಹಿತಿ ನೋಡ್ರಿ, ಆಯುಕ್ತರು ತಮ್ಮ ಅಭಿಪ್ರಾಯ ಹೇಳ್ಯಾರ. ಪೂಜ್ಯ ಮಹಾಪೌರರು ಎಲ್ಲ ಮಹಾನಗರ ಪಾಲಿಕೆ ಸದಸ್ಯರು ಒತ್ತಾಯ ಮೇರೆಗೆ ತಾವು 30 ಲಕ್ಷ ಜನರು ಕೊಡಬೇಕು. ಯಾರಿಗಿಲ್ಲ
ಹಿಂದೆ ಯಾರು ಕೊಟ್ಟಿದ್ದಾರೆ ಕೊಡ್ಬೇಡ್ರಿ, ಕೊಡೋದು ಕೊಡ್ರಿ. ಎಲ್ಲ ಸದಸ್ಯರ ಕೋರಿಕೆಗೆ ನಾವು ಹಿಂದಿನ ವರ್ಷ ಯಾವುದೇ ರೀತಿ ಕೆಲಸಗಳು ಹಾಕಿಲ್ಲ. 8-10 ಕೋಟಿ ಜನರ ಫಂಡ್ನಾಗ ಹಾಕ್ಯಾರ. ಈಗ ಒಂದು 20-30 ಲಕ್ಷ ರೂಪಾಯಿ ಹಾಕಾಗತ್ತಿಲ್ಲ ಸರ್. ಮಾರ್ಚ್ ನಂತರ ಅದನ್ನ ಹಾಕೋಣ. ರೀಸೆಂಟ್ಲಿ ಎನ್ಕರೇಜ್ಮೆಂಟ್ ಆಗಿದೆ. ಅದು ತಾಜೋದಿನ್ ಹೋಟೆಲ್ನಿಂದ 4 ನಂಬರ್ ಸ್ಕೂಲ್ ತನ ಆಗಿದ್ರಿ. ಅದು ಅರ್ಧ ಮುರ್ಧನ ಮಾಡಿದ್ರಿ. ಅದು ವಿಸಿಟ್ ಮಾಡಿದ್ರಿ ಸರ್ ಎಲ್ಲ. ಓಕೆ ಪಜಲ್ ಏನಪ್ಪ ಏನಾಗಿದೆ ಪಜಲ್ ಸರ್ ನನಗೆ 15 ಡೇಸ್ ಅವ್ರು ಬೇಗ ಹೋಗಿದ್ರು ನಾವು ಬೇಗ ಸ್ಪಾಟ್ ಮಾಡ್ಕೊಳ್ಳೋಣ. वो आधा साल ही हुआ है सर काम. विजिट करो सर जल्दी से वो क्या है पूरा जो भी हो उसको मार्किंग करे, जो वाइशन करे नहीं सर. और एक बिल्डिंग है उसका भी अभी कुछ हुआ नहीं है सर. विजिट करना जो बिल्डिंग है ना वो बिल्डिंग का सही हो ಚಿತ್ರಿಗೆ ಅಲ್ಲಿಗೆ ಆಮೇಲೆ ಬಜೆಟ್ ಮಾತ್ರ ಲಿಸ್ಟ್ ಮಾಡಿ ನಾನು ಬ್ರೇಕಪ್ ಮಾಡಿ ಬಿಲ್ಡಿಂಗ್ ಬ್ರೇಕಪ್ ಮಾಡಿ ಬ್ರೇಕಪ್ ಮಾಡ್ತೀರಿ ಆಯ್ತಾ. ಬರೀಬೇಡಿ ಬಿಡೋದ ಮಾತಾಡ್ತೇನೆ ಈಗ ನೋಡಿ ಮೇಡಮ್ ಸ್ಟಾರ್ಟ್ ಕಂಪನಿ ನಾನು ದೊಡ್ಡ ಬ್ರೇಕಪ್ ಬಿಲ್ಡಿಂಗ್ ಮಾಡ್ತೀನಿ. सर नेक्स्ट प्रॉब्लम कसा गाड़ी का पूजा होगी कितने दिन हुआ सर? कसा गाड़ी पूजा इधर होगी ओपनिंग होगी कितने दिन हुआ सर? नहीं कसा गाड़ी नहीं सर 1 मंथ हुआ पूजा होगी, लेकिन अभी तक हमारे वार्ड में कसा गाड़ी 3 दिन 4 दिन एक बार आती सर. हमारा कमर्शियल वार्ड है सर. सुपरवाइजर को कॉल भी करते हैं, ड्राइवर नहीं रिपेयरिंग को गया है इतना ही बोलते हैं सर. ಚೆಕ್ ಮಾಡ್ತೀವಿ ಏನಾಗಿದೆ ಅಲ್ಲ ಮುಂಜಾನೆ 12 ಮೇಲೆ ಒಟ್ಟು ಎಲ್ಲಿ ಕಸದ ಪಾಪ ಬೆಳಿಗ್ಗೆ 12 ಪರಿನ ಎಲ್ಲ ಒಟ್ಟ ಸಮಸ್ಯೆ ಕಸದ ಬರಬಾರ್ದು. ಓಕೆ ಸರ್ ಮುಂಜಾನೆ ಕಸ ಗಾಡಿ ಮುಂಜಾನೆ ಬರ್ಬೇಕ್ರಿ. ಇವ್ರ ಸಂಜಿಗೆ ಬರ್ತಾರೆ. ಅದು ಫಸ್ಟ್ ಪ್ರಾಬ್ಲಮ್ ಅದೇ. सब बेरिया नेक्स्ट 28 सर और केसी मार्केट में एलईडी लाइट नहीं है सर. गांधी चौक पुलिस स्टेशन से भी हम लेकर आए हैं कि एलईडी लाइट बताने के बाद ही हम कैमरा लगाए तो कैप्चर होता है करके. केसी मार्केट से लेकर गवर्नमेंट स्कूल तक 2 ही एलईडी लाइट है सर. ಚೆಕ್ ಮಾಡಿ सर विजिट ಮಾಡಿ एलईडी लाइट खाता खेल रहे सर. और इधर ताजमोड़ी रोड अब्दुल रजाक दरगाह वहाँ पे सर पानी आने के बाद गटर ओपन किए. उधर झोपड़पट्टी एरिया है सर. वहाँ पे स्मेल बहुत आ रहा है सर. काम तो किए हैं लेकिन उससे कंप्लीट नहीं किए हैं सर. ओपन ही है सर वो. उसका सोल्यूशन क्या है सर अभी? पूरा ओपन करके ऊपर ऊपर से ना हो ओपन ही है सर. वहाँ पे ओपन है. आने जाने प्रॉब्लम हो रहा है. वहाँ पे लोग की फर्शी वो डाल के ये कर रहे हैं.
देखिए वो फंसी डालने के लिए मैं ये किसी कारण ये बोलो मैं जी को को बोले वो सब बात करने के लिए बोले किसी करके बोले मैं ये जी को तो फंसी डालने के वो दुनिया ऊपर है वो जो बोलता है ऊपर डे को फंसी डालने के बोलो इस्तेमाल करके सरकार पूरा डेली करता तो बोलो सर नेक्स्ट टाइम बढ़ेगा नेक्स्ट सर वो हमारा रिक्वेस्ट है सर झोपड़पट्टी एरिया है सर वो जल्दी से जल्दी काम करो जल्दी से ಫಸ್ಟ್ ವಾರ್ಡ್ಗಳ ಬಗ್ಗೆ ಸಮಸ್ಯೆಗಳು ವಾರ್ಡ್ಗಳಿಸ್ಕೊಡ್ರಿ ಆಫೀಸರ್ ಆಮೇಲೆ ಇನ್ನೊಂದು ವಿಚಾರ ಪೂಜ್ಯ ಮಹಾಪೌರರೇ ಉಪ ಮಹಾಪೌರರೇ ಆಯುಕ್ತರಿಗೆ ತಮ್ಮ ಮಾಹಿತಿ ಈಗ ನಮ್ಮಲ್ಲಿ ಸ್ಟಾಫ್ ಕೊರತೆ ಅಂತ ಹೇಳ್ತಿರ್ತಾರೆ ನಮ್ಮ ಕಮಿಷನರ್ ಸಾಹೇಬರು ಆ ಸ್ಟಾಫ್ ಏನ್ ಕೊರತೆ ಇದೆ ಸ್ವಲ್ಪ ಎಲ್ಲಾರು ಹಾಕಿ ನಮ್ಮ ಮುನ್ಸಿಪಲ್ ಪಾಸ್ಪೋರ್ಟ್ ನಮ್ಮ ಸರ್ಕಾರಕ್ಕೆ ಒಂದು ಮನವಿ ಮಾಡಬೇಕು ಅಂತ ನಾನು ನಿಮ್ಮಲ್ಲಿ ಕೇಳ್ಕೊಂತೀನಿ ಸರ್ ಆಮೇಲೆ ಇನ್ನೊಂದು ವಿಚಾರ ಸರ್ ತಮ್ಮ ಇದಕ್ಕೆ ಬರ್ತದೆ ತಮ್ಮ ವ್ಯಾಪ್ತಿಗೆ ಬರ್ತದೆ ಇದು ಈ ಗ್ರಂಥಾಲಯಗಳು ಎಷ್ಟಿದಾವೆ ಬಿಜಾಪುರದಲ್ಲಿ ಆ ಗ್ರಂಥಾಲಯದ ಬಗ್ಗೆ ತಾವು ಸ್ವಲ್ಪ ಮಾಹಿತಿ ಇಂಟ್ರೆಸ್ಟ್ ಸ್ವಲ್ಪ ಹೋಗಿ ಅಲ್ಲಿ ಸ್ವಲ್ಪ ವಿಸಿಟ್ ಮಾಡ್ಬೇಕು ಅಂತ ತಮ್ಮಲ್ಲಿ ನಾನು ಕೇಳ್ಕೊಂತೀನಿ ಸರ್ ಈಗ ಗ್ರಂಥಾಲಯಗಳ ಬಗ್ಗೆ ಬಹಳ ಅವ್ಯವಹಾರ ನಡೆದಿದೆ ಅಂತ ಹೇಳ್ಬಿಟ್ಟು ನನಗೊಂದು ಲೆಟರ್ ಬಂದಿದೆ ಸರ್ ಅಲ್ಲಿ ಏನೋ ಒಂದು ವ್ಯವಸ್ಥೆ ಸರಿ ಇಲ್ಲ ಒಂದು ಖರೀದಿಗಳು ಏನಾಗ್ತದೆ ಅಲ್ಲಿ ವ್ಯವಸ್ಥೆ ಎಲ್ಲ ಹೋಗಿ ತಾವು ಅಧ್ಯಯನ ಮಾಡಿ ಇದು ಎಲ್ಲ ನಮ್ಮದ್ರಲ್ಲಿ ಇಟ್ಟಿದ್ದೀನಿ ಸರ್ ಇದ್ರ ಬಗ್ಗೆ ತಾವು ಆಯುಕ್ತರು ಸ್ವಲ್ಪ ತನಿಖೆ ಮಾಡಿಸ್ಬೇಕು ಅಂತ ನಾನು ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ ಸರ್ ಹಿಂದೆ ಇದ್ದಂತ ಒಬ್ಬ ಮನು ಜಯಪ್ರಕಾಶ್ ಅಂತ ಒಬ್ಬ ಅಧಿಕಾರಿ ಏನು ಒಂದು ಬುಕ್ಸ್ಗಳು ಖರೀದಿನಲ್ಲಿ ತುಂಬಾ ಅವ್ಯವಹಾರ ನಡೆದಿದೆ ಅಂತ ಹೇಳಿ ನನಗೆ ಮಾಹಿತಿ ಬಂದಿದೆ ಇದರಲ್ಲಿ ಎಲ್ಲಾ ತಮ್ಮ ಲಿಸ್ಟ್ ಅಲ್ಲಿ ಇದೆ ಇದು ತಾವು ತಮ್ಮ ಗಮನ ಕರ್ಸ್ಕೊಂಡು ಇದನ್ನ ತಾವು ಇದನ್ನ ಖುದ್ದಾಗಿ ಪರಿಶೀಲನೆ ಮಾಡಬೇಕು ಅಂತ ಹೇಳಿ ತಮ್ಮಲ್ಲಿ ನಾನು ಕೇಳ್ಕೊಂತ ಇದ್ದೀನಿ ಸರ್ ಕೊಟ್ಬಿಡ್ರಿ ನಾನು ಎಲ್ಲ ಡೀಟೇಲ್ಸ್ ಇದರಲ್ಲಿ ಇಟ್ಟಿದ್ದೀನಿ ಸರ್ ಶೀಘ್ರವಾಗಿ ಇದ್ರ ಬಗ್ಗೆ ತಾವು ತನಿಖೆ ಮಾಡಬೇಕು ತಮ್ಮ ವ್ಯಾಪ್ತಿಗೆ ಬರ್ತದೆ ಸರ್ ಈ ಖಾತೆ ಬಗ್ಗೆ ಈಗ ಜನರಿಗೆ ಬಹಳ ತೊಂದರೆ ಆಗಿದೆ ನಿಮಿಷ ನಾನು ಮುಗಿಲಿ ಆಮೇಲೆ ಮಾತಾಡೋದು ನೀವು ಯಾರು ನಮಗೆ ಗೊತ್ತ ಪ್ಯೂನ್ ಯಾರು ಗೊತ್ತಿಲ್ಲ ಬ್ರೇಕ್ ಅನ್ನೋದು ಗೊತ್ತಿಲ್ಲ ಐಡಿ ಅನ್ನೋದು ಗೊತ್ತಿಲ್ಲ ಬೇರೆ ಬಗ್ಗೆ ಮಾತಾಡ್ಬೇಕಾಗ್ತದೆ ಸರ್ ಒಂದ್ ನಿಮಿಷ ಈ ಜನರಿಗೆ ಅಜೆಂಡಾ ಇದು ಸಾಮಾನ್ಯ ಸಭೆಯಲ್ಲಿ ಸೈಡಿಂದ ಹೋಗೋಣ ಸಾಮಾನ್ಯ ಸಭೆಯಲ್ಲಿ ಸದಸ್ಯರಾಗಿ ನಾ ಕಿಶೋರ್ ಇದೆ ದಯವಿಟ್ಟು ಯಾವುದೇ ಖರೀದಿಗಳು ಏನೂ ಆಗ್ತಾ ಇಲ್ಲ ಅದ್ರ ಬಗ್ಗೆ ಸ್ವಲ್ಪ ತಾವು ಪೂಜ್ಯ ಮಹಾಪೌರರು ಆಯುಕ್ತರು ಅದ್ರ ಬಗ್ಗೆ ಗಮನ ಕೊಡಬೇಕು ಅಂತ ನಾನು ಕೇಳ್ಕೊಂತ ಇದ್ದೀನಿ ಸರ್ ಆಮೇಲೆ ವಾರ್ಡ್ಗಳ ಬಗ್ಗೆ ಸ್ವಲ್ಪ ಸಮಸ್ಯೆ ಇತ್ತು ಅದನ್ನ ನೀವೇನು ವಾರ್ಡ್ಗಳು ಒಂದು ಎರಡು ವಾರ್ಡಿಂದಾನೆ ಸ್ಟಾರ್ಟ್ ಮಾಡ್ತೀರಾ ಏನ್ ಮಾಡ್ತೀರಾ ನೋಡಿ ಸರ್ ವಾರ್ಡ್ಗಳ ಸಮಸ್ಯೆ ಬಹಳ ಇದಾವೆ ಹೋಗಿಲಿ ವಾರ್ಡ್ ವೈಸ್ ತಗೊಳ್ರಿ ಸರ್ ಸರ್ ಫೋನ್ ಹಚ್ಚಿದ್ರೆ ಫೋನ್ ವಿಷಯ ಯಾವುದಕ್ಕೂ ರೆಸ್ಪಾನ್ಸ್ ಇಲ್ಲ ಸರ್ ಹಾ ಸರ್ ಎಲ್ಲರೂ ಮಾಡ್ಬೇಕು ಸರ್ ನಾಗಲಾಗ ಬರಲಾಗ್ತದ ಸ್ಪೆಷಲ್ ಇಂಜಿನಿಯರ್ ಸೆಕ್ಷನ್ ಒಳಗೆ ಯಾವ ಸದಸ್ಯರಿಗೂ ಕಿಮ್ಮತ್ತಿಲ್ಲ ಅಂತ ಬಹಳ ನಿಮ್ಮದೇ ಸಮಸ್ಯೆ ಹಿಂಗೈತಲ್ಲ ನಮ್ದೇ ಆಗಿರ್ಬೇಕು ಈಗ ನಿಮ್ಮದೇ ಹಿಂಗೈತಲ್ಲ ನಮ್ದೇ ಆಗಿರ್ಬೇಕು ನೀವು ಅರ್ಥ ಮಾಡ್ಕೋಬೇಕಲ್ಲ ಸರ್ ನಮ್ಮ ಯಾರಿಗೆ ನಮ್ಮ ಓದ್ತಿದ್ದ ನೀವು ಮತ್ತೆ ಮಾತಾಡ್ತಿದ್ರಿ ಸರ್ ಅದೇ ಹೇಳಿ ಅದಕ್ಕಾಗಿ ನಾವು ನೀರಿನ ಸಮಸ್ಯೆ ವಾರ್ಡ್ನಲ್ಲಿ ಬಹಳ ಇರೋದ್ರಿಂದ ನಾವು ಪೂಜೆ ನಾವು ಕೂಡಿ ಇಟ್ಕೊಂಡಿದೀವಿ ಅದನ್ನು ಸ್ವಲ್ಪ ನೀವು ಸ್ವಲ್ಪ ಸಪೋರ್ಟ್ ಅನ್ನು ಮಾಡಿ ವಾರ್ಡ್ ಮಾಡಿರ್ತೀವಿ ನೀರಿನ ಸಮಸ್ಯೆನ ಬಗೆಹರಿಸಬೇಕು ಮತ್ತೆ ಲೈಟಿನ ಸಮಸ್ಯೆ ಮೇಜರ್ ಬಹಳ ಅಂದ್ರೆ ನಾವೆಲ್ಲ ಕೇಳೋದು ಅದೇ ಮಹಾಪೌರರೇ
ಅಧ್ಯಕ್ಷರು ಭಾಳ ಮಾತಾಡ್ರಿ ಭಾಳ ಮಾತಾಡ್ರಿ ಮನತಾಯಿ ಧೋರಣೆ ಮಾಡ್ತಾ ಇದ್ದಾರೆ ನಮ್ಗೆ. ಭಾಳ ಮಾತಾಡ್ರಿ ದಯವಿಟ್ಟು ಆಕೆ ಮನತಾಯಿ ಧೋರಣೆ ನಮಗೆ ಮಾಡಬೇಕು. ಮಹಾಪೌರ ಹಾಗೂ ಉಪಮಹಾಪೌರ ಈಗ ಇಲ್ಲ ನನ್ನ ಸಮಸ್ಯೆ ಭಾಳ 18ನೇ ವಾರ್ಡ್ ಸದಸ್ಯ ನಾನು. ನಮ್ಮ ವಾರ್ಡು ಬಹಳ ದೊಡ್ಡದು, ತುಂಬಾ ಹಿಂದುಳಿದ ಹಾಗೂ ಮೈನಾರಿಟಿ ವಾರ್ಡ್ ಹೆಚ್ಚಿಗೆ ಇರುವಂತದ್ದು. 20-25 ವರ್ಷಗಳ ಕಾಲ ಕೆಲಸ ಆಗಿಲ್ಲ. ನನ್ನ ವಾರ್ಡಲ್ಲಿ ನೀರಿನ ಯುಟಿಲಿಟಿ ಸಮಸ್ಯೆ ಬಹಳ ಇದೆ ಸರ್. ತಾವು ಹೋದ GP ಮೀಟಿಂಗ್ ನಲ್ಲಿ ತಾವು 10 ಲಕ್ಷ ರೂಪಾಯಿ ಮೇಂಟೆನೆನ್ಸ್ಗೆ ಅಂತ ಕೊಡ್ತಿದ್ರಿ. ಅದು ಇದುವರೆಗೂ ಯಾವುದು ಕೂಡ ಕಾರ್ಯರೂಪಕ್ಕೆ ಬಂದಿಲ್ಲ. ಒಂದು ನಾವು ಒಬ್ಬ ಮಹಾನಗರ ಪಾಲಿಕೆ ಸದಸ್ಯರಾಗಿ ಯಾವುದೋ ಮನೆ ಮುಂದೆ ಒಂದು ಈ ಯುಟಿಲಿಟಿ ಕ್ಯಾಪ್ ಹೋಗಿರ್ತದೆ. ಆ ಕ್ಯಾಪ್ ಹಾಕಿಸ್ಬೇಕು ಅಂದ್ರೆ ನಮ್ ಕೈಲಿ ಆ ಕ್ಯಾಪ್ ಹಾಕ್ಸಕ್ಕೂ ನಮ್ ಕೈಲಿ ಆಗಿಲ್ಲ ಮೇಂಟೆನೆನ್ಸ್ ಅಂದ್ರೆ ನಾವು ಯಾರಿಗೆ ನಮ್ಮ ಸಮಸ್ಯೆ ಹೇಳ್ಬೇಕು ಸರ್? ಎಲ್ಲಾ ಪಬ್ಲಿಕ್ ಕೂಡ ನಮ್ಮನ್ನೇ ಕೇಳ್ತಾರೆ. ಆದ್ರಿಂದ ತಾವು ಅದನ್ನ ಬೇಗ ಕಾರ್ಯರೂಪಕ್ಕೆ ಮೇಂಟೈನ್. ಈಗ ನಮ್ಮ ಆಯುಕ್ತರು ಹೇಳ್ತಿರ್ತಾರೆ ಅರ್ಜೆಂಟ್ ಇದ್ರೆ ಎಲ್ಲಾದ್ರೂ ಕೆಲಸ ಮಾಡ್ಬಿಡ್ಬೇಕಾಗ್ತದೆ ಅಂತ. ನಾವು ಅರ್ಜೆಂಟ್ ಇದ್ರೆ ನಾವು ಯಾರಿಗೆ ಹೇಳ್ಬೇಕು ಸರ್? ನೀವು ನೋಡಿದ್ರೆ ಫಂಡ್ ಇಲ್ಲ ಅಂತೀರ, ನಾವು ಏನ್ ಹೇಳ್ಬೇಕು? ಅದಕ್ಕೊಂದು ಉತ್ತರ ಕೊಡ್ರಿ. ಆಮೇಲೆ ನೀರಿನ ಸಮಸ್ಯೆ ಬಹಳ ಇದೆ ಸರ್. ನೀರು 9 ದಿವಸ 10 ದಿವಸಕ್ಕೊಮ್ಮೆ ನಳ ಬರ್ತವೆ. ಲಾಸ್ಟ್ ಮೀಟಿಂಗ್ ನಲ್ಲೂ ನಾನು ಚರ್ಚೆ ಮಾಡಿದೆ. ಈಗ ಏನಾದ್ರೆ 10 ದಿವಸಕ್ಕೊಮ್ಮೆ ಬಂದ್ರೆ 24 ತಾಸು ಬಿಟ್ಬಿಡ್ತಾರೆ ಸರ್. ಪಬ್ಲಿಕ್ ಏನ್ ಮಾಡ್ತಾರೆ, 3 ತಾಸು ಯೂಸ್ ಮಾಡ್ತಾರೆ, ಬಾಕಿ ನೀರ್ನ ರೋಡಿಗೆ ಬಿಟ್ಬಿಡ್ತಾರೆ ಸರ್. ಆದ್ರಿಂದ ಸರ್ ವಾಟರ್ ಬಗ್ಗೆ ಅವರು ಒಂದಿಷ್ಟು ಅಜೆಂಡಾ ಒಳಗೆ ಹಾಕ್ಲಕ್ ಕೊಟ್ಟರೆ ಆಮೇಲೆ ಈಗ ಸಾರ್ವಜನಿಕರಿಗೆ ಯಾರು ನೀರು ಹೊರಬಿಡ್ತಾರ ಅವ್ರಿಗೆ ಒಂದು ದಂಡ ಹಾಕೋದಂತೂ ಒಂದು ಇದು ಮಾಡ್ಲಾಗ್ತೀವಿ. ಈ ವಿಷಯ ಒಳಗೆ ಬರ್ತದೆ. ಆಮೇಲೆ ಇನ್ನೊಂದು ಮುಖ್ಯವಾದ ವಿಚಾರ ಸರ್, ಆಯುಕ್ತರೆ, ಒಂದು ಸಂಪು ಕಟ್ಟಕ್ಕೆ ಇದಾಗಿದೆ, ಆರ್ಡರ್ ಆಗಿದೆ ನಲ್ಲಿ 20 ನಂಬರ್ ವಾರ್ಡಲ್ಲಿ. ಆದಷ್ಟು ಬೇಗ ಸಂಪೂರ್ಣ ಬೇಗ ಕಾರ್ಯ ವರ್ಕ್ ಮುಗಿಸಿದ್ರೆ 3 ವಾರ್ಡ್ಗೆ ನೀರಿನ ಸಮಸ್ಯೆ ಅದರಿಂದ ಅದನ್ನ ತಾವು WO ಕೊಡಬೇಕು ಅಂತ ಕೇಳ್ತೀವಿ. 20 ನಂಬರ್ ವಾರ್ಡ್ ಸಂಪೇನ ಐತಿಲ್ಲ ಅದು ಮಾಡಬೇಕು. ಅದು ಸ್ಯಾಡ್ ಸರಿ ಇಲ್ಲ, ಅದು ಸರಿ ಇಲ್ಲ, ಏನೇನೋ ಮಾಡ್ಬೇಕು. ಸ್ವಲ್ಪ ಜಲ್ದಿ ಕಾಮಗಾರಿ ಚಾಲು ಆಯ್ತಂದ್ರೆ 3 ವಾರ್ಡ್ಗೆ ಬಹಳ ಅನುಕೂಲ ಆಗ್ತದೆ ಸರ್. 18, 19, 20ಕ್ಕೂ ಅನುಕೂಲ ಆಗ್ತದೆ ಸರ್. ಆಮೇಲೆ ಇಲ್ಲಿಗಲ್ಲಿ ಕನೆಕ್ಷನ್ಗಳು ಏನಿದಾವಲ್ಲ ಸರ್, ಸ್ವಲ್ಪ ಇಲ್ಲಿ ಇವರು ಏನ್ ಹೇಳ್ತಾರೆ, ಇಂಡಿಗಲ್ಲಿ ಕನೆಕ್ಷನ್ ಸ್ವಲ್ಪ ಬಹಳ ಇದಾವೆ ಅಂತಾರೆ. ಇಂಡಿಗಲ್ಲಿ ಕನೆಕ್ಷನ್ ಕೊಟ್ಟವ್ರು ಯಾರು ಅವ್ರನ್ನೂ ಇದು ಮಾಡಿ ಅವ್ರಿಗೂ ದಂಡ ಹಾಕ್ರಿ. ಆಮೇಲೆ ಅದನ್ನೊಂದು ಈ ಇಂಡಿಗಲ್ಲಿ ತಗೊಂಡವ್ರಿಗೆ ಏನಾದ್ರೂ ಸ್ವಲ್ಪ ಪೆನಾಲ್ಟಿನ ಹಾಕಿದ್ರೆ ಅದು ನಮ್ಗೆ ರೆವೆನ್ಯೂನೂ ಆಗ್ತದೆ, ಸ್ವಲ್ಪ ನಮ್ಮ ಮಹಾನಗರ ಪಾಲಿಕೆಗೆ ಹೆಲ್ಪ್ ಆಗ್ತದೆ. ಆಮೇಲೆ ಇನ್ನೂ ಪೇಪರ್ ಮೇಲೆ ಕೇಳಕ್ ಹೋಗ್ಬೇಡ್ರಿ, ಕೆಲವು ನಮ್ದೆಲ್ಲ ಸಮ್ಮೇಲೆ ಇದೆ ವಿಷಯಗಳನ್ನ ಅದು ಲೇಬರ್ ಸಮಸ್ಯೆ ಇಡೀ ನಮ್ದು ಬಹಳ ದೊಡ್ಡ ಸರ. ಲೇಬರ್ ಸಮಸ್ಯೆ ಬಹಳ ಇದೆ. ಬರೀ 6 ಜನ ಇದ್ದಾರೆ. ಆಯುಕ್ತರು ಸ್ವಲ್ಪ ಈ ಕಡೆ ಗಮನ ಕೊಡಬೇಕು. ಆಮೇಲೆ ಸರ್, ಒಂದು ನಮ್ಮ ವಾರ್ಡ್ ನಲ್ಲಿ ಕಸ ತಗೊಂಡು ಹೋಗೋದು ಒಂದು ಗಾಡಿ ಟ್ಯಾಕ್ಟ್ರಿಗೆ ಒಂದು ಬ್ಯಾಟ್ರಿ ಹೋಗಿ 3 ತಿಂಗಳಾಯ್ತು. ಇದುವರೆಗೂ ಅದು ಉಪಯೋಗ ಮನೆ ಆಯುಕ್ತರಿಗೆ ಹೇಳಿದೆ, ಅದನ್ನ ಒಂದು ಇದು ತಗೊಂಡ್ಬಂದು ಹಂಗಾದ್ರೂ ಕಷ್ಟ ಪೆಲ್ಲಿ ಸ್ಟಾರ್ಟ್ ಮಾಡ್ಬೇಕು ಸರ್. ಅದು ಹತ್ತ ಬರ್ತದೆ. ಲಾಸ್ಟ್ ಒಂದು ಶುರುಕಣ್ಣರು ಮುಖ್ಯವಾದ ಮುಖ್ಯವಾದ ಒಂದು ಲಾಸ್ಟ್ ಒಂದು ಫ್ಯಾಕ್ಟ್ರಿ ಮೊನ್ನೆ ನಮ್ಮ ವಾರ್ಡ್ ಮುಗಿಸಂತ ನಾನು ನಮ್ಮ ಬ್ರದರ್ ಪಡಿಸಿ ಒಂದು ವಿಚಾರ ಮಾಡ್ಕೊಂಡು ಇದ್ದಿದ್ದ ಗಾಡಿ ಒಂದು ವ್ಯವಸ್ಥೆ ಮಾಡ್ತಾರೆ. ಯಾಕೆ ಮಹಾಭಾರತದಲ್ಲಿ ಮತ್ತು ಆಯುಕ್ತರು ಜಲ್ದಿ ಮುಗಿಸ್ಬಿಡಿಗಾರೆ. ಕಳೆದ ಮೀಟಿಂಗ್ ನಲ್ಲಿ ಜನರಲ್ ಮತ್ತು ಮರಳಲ್ಲಿ ಲ್ಯಾಕ್ ಮಾಡ್ಬಿಟ್ಟು ಯಾವ ಕೆಲಸ ಆಗಿಲ್ಲ. ಟ್ಯಾಕ್ಸ್ ಮಾಡಿದ್ರೆ ಸರಿ ಹೇಳಿದ್ವಿ ಎಲ್ಲರೂ, ಅದು ಯಾವ ಆಗಿಲ್ಲ. ಅದೊಂದು ಫಸ್ಟ್ ನಾವು ಬಿಜಾಪುರ ನಗರ ಕಾರ್ಪೊರೇಷನ್ ಎಲ್ಲರಿಗೂ ನೀರು ಕೊಡ್ತೀವಿ. ಆದ್ರೆ ನಮಗೆ ಸಿಬ್ಬಂದಿಗಳಾಗಲಿ ನಮಗಾಗಲಿ ಯಾರಿಗೂ ನೀರಿಲ್ಲ. ಆದ್ರೆ ಆಯುಕ್ತರು ಸರ್ ಹೇಳಿದರೆ ಒಂದು ವಾಟರ್ ಫಿಲ್ಟರ್ ಮಾಡ್ಕೊಡ್ತೀನಿ ಅಂತ ಹೇಳೋದು. ಆದ್ರೆ ಈ ಬಿಲ್ಡಿಂಗಿಗೆ ಮೇಂಟೆನೆನ್ಸ್ಗೆ ಯಾವುದೇ ಬಾತ್ರೂಮ್ ನಲ್ಲಿ ಹೋಗ್ಲಿಕ್ಕೆ ಯಾರೂ ಆಗಿಲ್ಲ. ಅಲ್ಲಿ ಹೋದ್ರೆ ಅಲ್ಲೇ ಬಿಡೋದು. ಸ್ವಚ್ಛತೆ ಬಗ್ಗೆ ಯಾರು ಬಿಜಾಪುರ ಸ್ವಚ್ಛತೆ ಬಗ್ಗೆ ಮಾತಾಡ್ತಾರೆ. ಅದು ನಾವು ಬಂದಿದ್ದೀನಿ ಯಾರು ವಿಚಾರ ಮಾಡಿಲ್ಲ. ಅದ್ರ ಬಗ್ಗೆ ಸೀರಿಯಸ್ ಆಗಿ ಪಾಸ್ ಮಾಡಿ. ಎಸ್, ಸಂಬಂಧಪಟ್ಟ ಸರ್ ಬ್ಯಾಸಿಕ್ ಜನ ನೀರು ಹಾಕೋದು ಟ್ಯಾಂಕರ್. ಓಕೆ, ಒಂದೊಂದು ನಿಮಿಷ ಮುಗಿತೀವಿ. ಈಗ ಮುಗಿಸ್ರಿ. ಈಗ ಸಬ್ಜೆಕ್ಟ್ ಚಾಲು ಮಾಡೋಣ. ಯಾರು ಪ್ರಾರ್ಥನೆ ಮಾಡಬೇಡಿ, ನಾವು ಕನ್ನಡ ಹಂಗೆ ಮಾಡ್ತೀವಿ. ಪ್ರಾರ್ಥನೆ ನಮ್ದೇನಿದ್ರೆ ಒಂದು ನೀರಿಂದ ಅವ್ರಿಗೆ ಮಾತಾಡಿನಿ. ಬೋರ್ ಬಾದಾಗಿತ್ತು, ಅದೊಂದು ಮಾತಾಡಿನಿ. GP ಆದ್ಮೇಲೆ ನಾರಾಯಣ ಹೋಗೋ ನೋಡೋರು ಅದೊಂದು ಹೇಳಿದ್ರಿ. ಇನ್ನೊಂದು
ಅಧಿಕಾರಿಗಳಿಗೆ ಸ್ವಲ್ಪ ಸರಿಯಾಗಿ ನಮಗೂ ಗೊತ್ತಾಗ ಸ್ವಲ್ಪ ಚೆನ್ನಾಗಿ ಮಾತಾಡ್ತೀವಿ ಗೊತ್ತಾಗೋದು ಯಾಕಂದ್ರೆ ಗೊತ್ತಿಲ್ಲ ಈಗ ಭಾಳ ಮಂದಿ ನಮ್ಗೆ ನಾವು ಹಿಂದಿಗೆ ಯಾವಕ್ಕೂ ಹೋಗಲ್ಲ ಸ್ವಲ್ಪ ಯಾರು ಹೇಳ್ರಿ ಭಾಳ ಮಂದಿ ಗೊತ್ತಿರ್ತಾರೆ ಕೆಲವೊಬ್ರು ಸರಿಯಾಗಿ ರೆಸ್ಪಾನ್ಸ್ ಕೊಡಲ್ಲ ಉದಾಹರಣೆ ಮಾಡಿ ಅಂಬಿಕೆ ಸರ್ ಒಂದು ಈ ಖಾತಾ ಬಗ್ಗೆ ಡೀಟೇಲ್ಸ್ ಕೇಳೋದು ನಮ್ಗೆ ಸರಿಯಾಗಿ ರೆಸ್ಪಾನ್ಸ್ ಮಾಡಿ ಯಾಕೆ ಕೇಳೋದು ಸುಮ್ಮನೆ ಸರಿಯಾಗಿ ರೆಸ್ಪಾನ್ಸ್ ಮಾಡಲ್ಲ ಅದು ಹೀಗೆ ಸ್ವಲ್ಪ ರೆಸ್ಪಾನ್ಸ್ ಕೊಟ್ಟು ಚೆನ್ನಾಗಿ ಮಾತಾಡೋದು ಹೇಳ್ರಿ ನಾವು ಸುಮ್ಮನೆ ಸುಮ್ಮರು ಬಂದು ಅಲ್ಲ ಒಂದ್ಸಲ ನೋಡ್ರಿ 2 ಸಲ ನೋಡ್ರಿ 3ನೇ ಸಲ ನಮ್ಗೆ ನೀವು ಸಮಾಧಾನ ಆ ರೀತಿ ನಾವು ಮಾಡ್ಕೊಂಡು ಹಂಗೆ ಮಾತಾಡೋದು ಸರ್ಕಾರ ನಾಮಿನೇಟ್ ಮಾಡಿದ್ರೆ ಎಲ್ಲರೂ ನಾವು ಆಫೀಸರ್ ನಾವು ಹೇಳ್ಬೇಕು ಸ್ವಲ್ಪ ಗೊತ್ತಾಗಿಲ್ಲ ಸಮಸ್ಯೆ ಹೋಗ್ಬಿಟ್ಟು ನಾವು ಹೇಳ್ತಿರ್ಬೇಕು ಓಕೆ ಸ್ವಲ್ಪ ವಿಶ್ವಾಸ ಮಾಡಿ ನಾವು ನಮ್ಮ 34 ವಾರ್ಡ್ನಲ್ಲಿ 30 ಲಕ್ಷ ಟೆಂಡರ್ ಆಗಿದೆ, ಆದ್ರೂ ಏನು ಕೆಲಸ ಆಗ್ಲಕತ್ತಿದ್ದಿಲ್ಲ. ಅದೇ ಹೇಳ್ಬೇಕಂತ ಚೆಕ್ ಮಾಡ್ಬಿಟ್ಟು ಯಾವ ಚೆಕ್ ಮಾಡ್ಬಿಟ್ಟು ಮತ್ತೆ ಎಲ್ಲ ವಾರ್ಡ್ನಾಗ ನಾವು ಮೊದಲ ಮೇಯರ್ ಇದ್ದಾಗ ಎಲ್ಲ ವಾರ್ಡ್ನಾಗ ಮಾಡಿವಿ, ಆದ್ರೂ ತಾವು ಯಾರು ಮಾಡ್ಲಾಕತ್ತಿಲ್ಲ. ಮತ್ತ ಒಂದು ಟ್ಯಾಕ್ಟರ್ ಬರಾಕತ್ತಿಲ್ಲ, ಲೇಬರ್ಸ್ ಇಲ್ಲ, ಮತ್ತೆ ಮಳೆ ಇದ್ದಾಗ ಎಲ್ಲ ಸೈಡ್ ಎಲ್ಲ ಮಾಡಿ ಸರ್. ಈಗ ಯಾರು ಮಾಡ್ಲಾಕತ್ತಿಲ್ಲ, ಬರಾಕತ್ತಿಲ್ಲ. ನಾ ಇದು ಮಾಡ್ತೀನಿ ಇವ್ರೆ ಒಂದು ಇದರ ಸೇರ್ಕೊಂಡು ಯಾವ್ದು ಚೆಕ್ ಮಾಡ್ತೀರಿ. ಆಮೇಲೆ ಅವಾಗ ಮಾತಾಡಿಲ್ಲ ಸರ್, ಈಗ ಮಾತಾಡಕತ್ತೀನಿ, ಹೇಳಕತ್ತೀನಿ. ಓಕೆ ಓಕೆ ಇನ್ನಷ್ಟು ಸುದ್ದಿಗಾಗಿ ನಮ್ಮ ನ್ಯೂಸ್ 11 ಕರ್ನಾಟಕ ಚಾನೆಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.